ಎಲ್ರಿಗೂ ನಮಸ್ಕಾರ. ಕಾದಂಬರಿ ಪ್ರಕಾರದ ಬಗೆಗೆ ತುಂಬ ಹಿಂದೆಯೇ ಕುವೆಂಪು ಕೊಟ್ಟ ಬಹಳ ದೊಡ್ಡ ಮುಖ್ಯವಾದ ವ್ಯಾಖ್ಯಾನ ಏನು ಅಂದರೆ, ಕಾದಂಬರಿ ಎನ್ನುವುದು ಕರತಲ ರಂಗಭೂಮಿ ಅಂತ. ಅಂಗೈಯಲ್ಲೇ ಒಂದು ನಾಟಕವನ್ನು ನೋಡುವ ಅನುಭವವನ್ನು ಕೊಡೋದನ್ನು ಕಾದಂಬರಿ ಅಂತ ಕರಿತೀವಿ ಅಂತ. ಅದು ಕಾದಂಬರಿ ಎನ್ನುವ ಪ್ರಕಾರದ ಬಗೆಗೆ ಕುವೆಂಪು ಕೊಟ್ಟಿರುವ ಒಂದು ಸೌಂದರ್ಯಾತ್ಮಕವಾದ ಒಂದು ವ್ಯಾಖ್ಯಾನ ಬೇಕಾದರೆ ಕರಿಬಹುದು ಏನು. ಇವತ್ತಿನ ಸನ್ನಿವೇಶದಲ್ಲಿ ಕಾದಂಬರಿ ಪ್ರಕಾರ ಅನ್ನೋದು ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಯಾಕೆಂದರೆ ಈ ನಮ್ಮ ಕಾಲಘಟ್ಟ ಎಂಥದ್ದು ಅಂದರೆ, ಸಾಹಿತ್ಯವನ್ನು ಕೇವಲ ಶುದ್ಧ ಸಾಹಿತ್ಯ ಪ್ರಕಾರ ಅಂತ ನೋಡುವ ಕಾಲಘಟ್ಟದಲ್ಲಿ ನಾವಿಲ್ಲ. ಇವತ್ತು ಸಾಹಿತ್ಯ ಮತ್ತು ಮಾನವಿಕ ಅಧ್ಯಯನಗಳು ಎರಡೂ ಅಭಿನ್ನವಾಗಿ ಬೆರೆತುಕೊಂಡಿರುವಂಥ ಕಾಲಘಟ್ಟ. ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ, ಅದು ಕಾವ್ಯ ಇರ್ಬೋದು, ನಾಟಕ ಇರ್ಬೋದು, ಅಂಥ ಹಲವು ಪ್ರಕಾರಗಳಲ್ಲಿ ಮಾನವಿಕ ಅಧ್ಯಯನಗಳಲ್ಲಿ, ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ, ಸಾಮಾಜಿಕ ಅಧ್ಯಯನಗಳಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ ಕಾದಂಬರಿ. ಯಾಕೆಂದರೆ ಒಂದು ಸಮುದಾಯದ ಚಲನೆಗಳೇನಿದ್ದಾವೆ, ಅದು ಎದುರಿಸ್ತಾ ಇರುವ ಬಿಕ್ಕಟ್ಟುಗಳೇನಿದ್ದಾವೆ, ಅದೆಲ್ಲದರ ಜೊತೆಯಲ್ಲಿ ತುಂಬ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿರೋದು ಕಾದಂಬರಿ ಪ್ರಕಾರ ಅಂತ. ಪಾಶ್ಚಾತ್ಯರು ಕಾದಂಬರಿ ಪ್ರಕಾರವನ್ನು ಕರೆದಿದ್ದೇನು ಅಂದರೆ, ಮಹಾಕಾವ್ಯದ ಹೊಸ ರೂಪ ಅಂತ ಕರೆದರು ಕಾದಂಬರಿಯನ್ನು. ಒಂದು ಕಾಲದಲ್ಲಿ ನಮ್ಮಲ್ಲಿ ಮಹಾಕಾವ್ಯಗಳು ಇರ್ತಾಯಿತ್ತು, ಇವತ್ತು ಮಹಾಕಾವ್ಯದ ಸ್ಥಾನವನ್ನು ಕಾದಂಬರಿಗಳು ತುಂಬ್ತಾ ಇದ್ದಾವೆ ಅಂತ. ಇವತ್ತು ನಮಗೆ ಕೊಟ್ಟಿರುವ ಶೀರ್ಷಿಕೆ ಏನು ಅಂದರೆ, ಈ ಆಧುನಿಕ ಸಂದರ್ಭ ಏನಿದೆ, ಈ ಆಧುನಿಕತೆಯ ಸಂಕೀರ್ಣ ನೆಲೆಗಳನ್ನು ಕಾದಂಬರಿ ಪ್ರಕಾರ ಹೇಗೆ ಚಿತ್ರಿಸ್ತಾ ಇದೆ, ಹೇಗೆ ಗ್ರಹಿಸ್ತಾ ಇದೆ ಅಂತ. ಇಲ್ಲಿರುವ ಎಲ್ಲ ಸಾಹಿತ್ಯದ ಓದಿಗರು ನೀವು ಗಮನಿಸಿರುವ ಒಂದು ಮುಖ್ಯವಾದ ಸಂಗತಿ ಏನು ಅಂದರೆ, ಕಳೆದ ಒಂದು ದಶಕದಿಂದ ಕಾದಂಬರಿ ಪ್ರಕಾರ ಮರಳಿ ಬಂದಿದೆ ಅಂತ. ಕಾದಂಬರಿ ಪ್ರಕಾರ ತನ್ನ ಜನಪ್ರಿಯತೆಯನ್ನು ಅಷ್ಟರ ಮಟ್ಟಿಗೆ ಕಳ್ಕೊಳ್ತಾ ಇದೆ, ಅಥವಾ ಕಾದಂಬರಿ ಪ್ರಕಾರದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡುವ ವ್ಯವಧಾನವನ್ನು, ತಯಾರಿಯನ್ನು ಬರಹಗಾರರು ಕಳ್ಕೊಳ್ತಿದ್ದಾರೇನೋ ಅನ್ನುವ ಅನುಮಾನ ನಮ್ಮನ್ನು ಕಾಡ್ತಾ ಇದ್ದ ಹೊತ್ತಿನಲ್ಲಿ ಕಳೆದ ಒಂದು ದಶಕದಿಂದ ಕನ್ನಡದ ಅತ್ಯಂತ ಮಹತ್ವದ ಕಾದಂಬರಿಗಳು ಬಂದಿದ್ದಾವೆ. ತುಂಬ ಸರಳವಾಗಿ ಈ ಸಮಕಾಲೀನ ಕನ್ನಡ ಕಾದಂಬರಿಗಳನ್ನು ಎರಡು ನೆಲೆಗಳಲ್ಲಿ ನಾನು ಗುರುತಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಮುನ್ನೋಟ, ಇನ್ನೊಂದು ಹಿನ್ನೋಟ. ಮುನ್ನೋಟ ಅನ್ನೋದಕ್ಕೆ ನಾನು ನನ್ನ ಪಕ್ಕದಲ್ಲಿ ಕೂತಿರುವ ಸತೀಶ್ ಚಪ್ಪರ್ಕಿ ಅವರ ಗಾಂಧ್ರುಕ್ ಕಾದಂಬರಿ ಅಂತ ತಗೊಳ್ತೀನಿ. ಆ ಗಾಂಧ್ರುಕ್ ಕಾದಂಬರಿ ಹೆಸರೇ ಕೇಳಕ್ಕೆ ಸ್ವಲ್ಪ ಕಿವಿಗೆ ಇನ್ನೂ ರೂಢಿ ಆಗಬೇಕು ಅಂತ ಅನಿಸುತ್ತಲ್ವ, ಗಾಂಧ್ರುಕ್. ಆ ಕಾದಂಬರಿ ಯಾಕೆ ನಾನು ಅದನ್ನು ಮುನ್ನೋಟದ ಕಾದಂಬರಿ ಅಂತ ಕರಿತೀನಿ ಅಂದರೆ, ಆಧುನಿಕತೆಯ ಪ್ರಗತಿಯ ಅಭಿವೃದ್ಧಿಯ 100 ಮಾದರಿಗಳಲ್ಲಿ ಸಿಕ್ಕಾಕೊಂಡು ಬಳಲ್ಬಿಟ್ಟಿದ್ದೀವೋ ಏನೋ, ದಿಕ್ಕು ಕೆಟ್ಟಿದ್ದೀವೋ ಏನೋ, ಅಭಿವೃದ್ಧಿ ಅನ್ನೋದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಎನ್ನುವ 100 ಪ್ರಶ್ನೆಗಳು, ಉತ್ತರವಿಲ್ಲದ ಪ್ರಶ್ನೆಗಳಲ್ಲಿ ನಾವು ಸಿಕ್ಕಾಕೊಂಡಿರುವ ಹೊತ್ತಿನಲ್ಲಿ ಆ ಕಾದಂಬರಿ ಮುಂದಿನ ನಮ್ಮ ಬದುಕಿನ ನೋಟ ಹೇಗಿರಬೇಕು ಅನ್ನೋದರ ಒಂದು ಸಣ್ಣ ಸೂಚನೆಯನ್ನು ಕೊಡ್ತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ. ಈ ಕಡೆ ಗಜಾನನ್ ಶರ್ಮಾ ಇದ್ದಾರೆ. ಅವರ ಕಾದಂಬರಿಗಳನ್ನು, ಅಥವಾ ಒಟ್ಟು ಐತಿಹಾಸಿಕ ಕಾದಂಬರಿಗಳ ಒಂದು ಮಾದರಿ ಇವತ್ತೇನು ಸೃಷ್ಟಿಯಾಗ್ತಾ ಇದೆ ಕನ್ನಡದಲ್ಲಿ, ಅದನ್ನು ನಾನು ಹಿನ್ನೋಟದ ಕಾದಂಬರಿಯ ಮಾದರಿ ಅಂತ ಕರಿತೀನಿ. ಗಜಾನನ್ ಶರ್ಮಾ ಆಗಿದ್ದಿರಬಹುದು, ಅಥವಾ ಇನ್ಫ್ಯಾಕ್ಟ್ ನಿಮ್ಮ ಮೈಸೂರಿನವರೇ ಆದ ಮಲಿಯೂರು ಗುರುಸ್ವಾಮಿ ಅವರ ಕಪಿಲೆ ಹರಿದಳು ಕಡಲಿಗೆ ತೆರೆದ ಕಾದಂಬರಿಗಳಾಗಿದ್ದಿರಬಹುದು, ಅಥವಾ ಇದೇ ಮೈಸೂರಿನ MS ವೇದ ಅವರು ಬರೆದಿರುವಂಥ ಮಹಾಭಾರತವನ್ನು ಆಧರಿಸಿದ ಕಾದಂಬರಿಗಳಾಗಿರ್ಬೋದು. ಇವೆಲ್ಲವೂ ಕೂಡ ನಡೆದು ಬಂದ ದಾರಿಯ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ ಅಂತ ಹೇಳಿದ್ರಲ್ವ. ಆದರೆ ನಡೆದು ಬಂದ ದಾರಿ, ಆ ದಾರಿಯಲ್ಲಿ ನನಗೆ ಸಿಗ್ತಾ ಇರುವ ಬೆಳಕೇನು, ಅದರಿಂದ ನಾನು ಕಲಿಬಹುದಾದ ಪಾಠಗಳೇನು, ಅಥವಾ ನನ್ನ ಸಂದು ಹೋದ ಕಾಲದ ಜೊತೆಯಲ್ಲಿ ನಾನೊಂದು ಜೀವಂತವಾದ ಮಾತುಕತೆಯನ್ನು ನಡೆಸದೆ ಹೋದರೆ ನನಗೆ ಅನೇಕ ಸವಾಲುಗಳು ಎದುರಾಗಬಹುದು ಅನ್ನೋದನ್ನು, ಆ ಮುಖ್ಯವಾದ ಪ್ರಶ್ನೆಯನ್ನು ಈ ಮಾದರಿ ಎದುರು ಹಾಕ್ಕೊಂಡಿರುವ ಹಾಗೆ ನನಗೆ ಕಾಣಿಸುತ್ತೆ. ಇದೆಲ್ಲವನ್ನು ಸಂಗ್ರಹಿಸಿ ಒಂದು ಮಾತಿನಲ್ಲಿ ಹೇಳ್ಬಹುದಾದರೆ, ಈ ಎರಡೂ ಮಾದರಿಗಳು, ಮುನ್ನೋಟದ ಮತ್ತು ಹಿನ್ನೋಟದ ಮಾದರಿಗಳು, ನಿಂತ ಹೆಜ್ಜೆಯನ್ನು ಅರಿಯುವ ಪ್ರಯತ್ನವಾಗಿ ನನಗೆ ಕಾಣಿಸುತ್ತೆ. ಅದು ಕೇವಲ ಭವಿಷ್ಯವನ್ನು ಕುರಿತ ಆಶಯದ ಮಾತುಗಳಲ್ಲ, ಅಥವಾ ಕೇವಲ ನಮ್ಮ ಹಿಂದನ್ನು ಕುರಿತಂಥ ನಾಸ್ಟಾಲ್ಜಿಕ್ ಆದ ನಿರೂಪಣೆ ಮಾತ್ರ ಅಲ್ಲ. ಬದಲಿಗೆ ಆ ಎರಡೂ ನನಗೆ ಯಾಕೆ ಬೇಕು ಅಂದರೆ, ನಾನು ನಿಂತ ಹೆಜ್ಜೆ ಯಾವುದು, ನಿಂತ ನೆಲ ಯಾವುದು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಎರಡೂ ಮಾದರಿಗಳು ತುಂಬ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲಿಗೆ ಹಿನ್ನೋಟದಿಂದ ಶುರು ಮಾಡಬಹುದಾದರೆ, ಗಜಾನನ್ ಶರ್ಮಾ ಅವ್ರಿಗೆ ನನ್ನ ಪ್ರಶ್ನೆ ಏನು ಅಂದರೆ, ಅದು ಕೆಂಪನಂಜಮಣ್ಣಿ ಆಗಿರ್ಬೋದು, ನಿಮ್ಮ ಈ ಥರ ಕಾದಂಬರಿಗಳಾಗಿರ್ಬೋದು, ಆ
ಹೊರಳು ನೋಟ ಇದೆಯಲ್ಲ, ಹಿಂದೆ ತಿರುಗಿ ತಿಟ್ಟತ್ತಿ ತಿರುಗಿ ನೋಡುವ ನಿಮ್ಮ ನೋಟದ ಹಿಂದೆ ಆ ಕಾದಂಬರಿಗಳು ನಮಗೆ ಓದ್ತಾ ಇರಬೇಕಾದ್ರೆ ಅದು ಕೇವಲ ಆ ಸಂದು ಹೋದ ಕಾಲವನ್ನು ಕುರಿತ ಅಭಿಮಾನದ ಹೆಮ್ಮೆಯ ನಿರೂಪಣೆಗಳು ಮಾತ್ರ ಅಲ್ಲ ಅಲ್ವಾ. ಅಂದರೆ ಅದನ್ನು ನಮಗೆ ವಸ್ತುನಿಷ್ಠವಾಗಿ ನೋಡೋದಕ್ಕೆ ಸಾಧ್ಯವಾಗುವ ಒಂದು ಮನಸ್ಥಿತಿ ಬೇಕು, ಒಂದು ದೃಷ್ಟಿಕೋನ ಬೇಕು. ಏಕೆಂದರೆ ಹಳೆಯದ್ರ ಬಗೆಗೆ ಮೋಹ ತುಂಬ ಸಹಜ ನಮಗೆ ಅಲ್ವಾ. ನಮ್ಮ ಬಾಲ್ಯದ ಬಗೆಗೆ ಮಾತಾಡಿ ಅಂದರೆ ಮಾತು ನಿಲ್ಲದೇ ಇಲ್ವಲ್ಲ ನಮಗೆ ಅಲ್ವಾ. ಅಲ್ಲಿ ಕೆಟ್ಟದ್ದು ತಪ್ಪಾಗಿರೋದು ಅದೆಲ್ಲ ಮುಚ್ಚಿ ನಾವು ಅದಕ್ಕೆ ಬಟ್ಟೆ ಹೊದಿಸ್ಬಿಟ್ಟು ಅದನ್ನು ಚೆಂದ ಮಾಡೋದಕ್ಕೆ ನೋಡ್ತೀವಲ್ವ. ಅದು ಹಿನ್ನೋಟ ಅಲ್ಲವೇ ಅಲ್ಲ. ಆ ಹಿನ್ನೋಟದಲ್ಲೂ ಅವರು ಎದುರಿಸಿದಂಥ ಬಿಕ್ಕಟ್ಟುಗಳು, ಅವರು ಮಾಡಿದಂತಹ ಅನಾಹುತಗಳು, ಅವರು ಮಾಡಿದಂತಹ ತಪ್ಪುಗಳು, ಅದರಿಂದ ಈ ಹೊತ್ತಿನ ನಾನು ಕಲಿಬೇಕಾಗಿರುವ ಪಾಠ ಏನು ಅನ್ನೋದೇ ನಮಗೆ ನಿಜವಾಗಿಯೂ ಇರಬೇಕಾಗಿರುವ ದೃಷ್ಟಿಕೋನ. ಈ ಹಿನ್ನೆಲೆಯಲ್ಲಿ ತುಂಬ ಮುಖ್ಯವಾಗಿ ನನಗೆ ಕೆಂಪನಂಜಮಣ್ಣಿ ಕಾದಂಬರಿ ಇದೆಯಲ್ವ, ಆ ಕಾದಂಬರಿಯನ್ನು ಕುರಿತು ಕೆಲವು ಮಾತುಗಳನ್ನು ನೀವು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಈಗ ಕಾದಂಬರಿಯನ್ನು ಇಟ್ಟುಕೊಂಡು ಐತಿಹಾಸಿಕ ಕಾದಂಬರಿಯನ್ನು ಅಥವಾ ಪೌರಾಣಿಕ ಹಿನ್ನೆಲೆಯ ಕಾದಂಬರಿಯನ್ನು ಇಟ್ಟುಕೊಂಡು ಇವತ್ತು ನಾವು ಯಾಕೆ ಬರೀಬೇಕು ಅನ್ನುವ ಅರ್ಥ ಬಂದಾಗ ಅದರ ಹಿನ್ನೋಟ ನಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ ಇವತ್ತು ನಾವು ಮಹಾಭಾರತದ ಕುರಿತು ಒಂದು ಕಾದಂಬರಿಯನ್ನು ಬರೀಬೇಕು ಅಂದರೆ ಅದರಲ್ಲಿ ಯಥಾ ಪ್ರಕಾರ ನಾವು ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತ ಯುದ್ಧದಲ್ಲಿ ತೀರೋಯ್ತು ಅಂತಂದರೆ ಅದು ಹಳೆಯದನ್ನೇ ನಾವು ಹೇಳಿದಾಗತ್ತೆ. ಆದರೆ ಅದಕ್ಕೆ ಇನ್ನೊಂದು ನೋಟ ಕೊಟ್ಟು ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನಿಕರು ಸತ್ರು ಅಂತಾದರೆ 18 ಅಕ್ಷೋಹಿಣಿ ವಿಧವೆಯರು ಸೃಷ್ಟಿಯಾದರು ಆಗಿರಲೇಬೇಕಲ್ಲ. ಯಾಕೆಂದರೆ ಯುದ್ಧ ಮಾಡೋರು ಯಾವಾಗಲೂ ನಡು ವಯಸ್ಸು ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನವರೇ, ಆದ್ದರಿಂದ ಅಷ್ಟು ಜನ ವಿಧವೆಯರಾದರು ಅಂತ ಆ ನೋಟವನ್ನು ಇಟ್ಟುಕೊಂಡು ನಾವು ಮಹಾಭಾರತವನ್ನು ನೋಡತ್ತೊಳಗಿದ್ರೆ ಅದು ನಾವು ಇವತ್ತಿನ ಎಷ್ಟೋ ಸಮಸ್ಯೆಗಳಿಗೆ ಅಲ್ಲಿ ಉತ್ತರವನ್ನು ಹುಡುಕುವಂಥ ಅವಕಾಶ ನಮಗೆ ಸಿಗ್ತದೆ. ಮೇಡಮ್ ಅವರು ಹೇಳಿದರು ಕೆಂಪನಂಜಮ್ಮನಿಯವರು ಇಟ್ಕೊಂಡು ಮಾತನಾಡಿ ಅಂಥೇಳಿ. ಯಾಕೆಂದರೆ ಮೈಸೂರು ಮರೆಯಬಾರದಂಥ ಒಂದು ಹೆಸರು ಅದು. ಯಾಕೆಂದರೆ ಈ ನೆಲಕ್ಕೆ ಕೃಷ್ಣರಾಜ ಒಡೆಯರಂತಹ ಒಬ್ಬ ನುರಿತ ಮತ್ತು ದೂರದರ್ಶಿಯುಳ್ಳ ಆಡಳಿತಗಾರನನ್ನು ಕೊಟ್ಟಿರೋದು ಇದೆಯಲ್ಲ, ಅವರ ಅತ್ಯಂತ ದೊಡ್ಡ ಕೊಡುಗೆ. ಇವತ್ತು ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಈಗ ನನ್ನ ಮೊಮ್ಮಗನನ್ನೇ ಕರ್ಕೊಂಡ್ಬಂದರೆ ನಿನ್ನೆ 66 ಅನ್ನೋದಕ್ಕೆ ಏನೋ ಜೋಕ್ ಹೇಳಕ್ಕೆ ಹೋಗಿ 6 ಕಾಫಿ ಅಂದಾಗ ಮೊದಲು ಅಜ್ಜ 66 ಅಂದರೆ ಏನು ಹೇಳುವಂತಂದ. ನನಗೆ ಒಂಥರ ಇದನ್ನು ನೋಡಿದಾಗಾಯಿತು. ಯಾಕೆಂತಂದರೆ ನಾವು ನಮ್ಮ ಮಕ್ಕಳನ್ನು ಅವರು ಹೋಗುವ ದಾರಿಯಲ್ಲೋ ಅಥವಾ ಇವತ್ತು ಸಮಾಜ ಏನು ಹೇಳ್ತಾ ಇದ್ದೀವಿ ಆ ದಾರಿಯಲ್ಲಿ ಬಿಡ್ತಾ ಇದ್ದೀವಿ. ಕೆಂಪನಂಜಮ್ಮಣ್ಣಿ ಏನಾದರೂ ಹಾಗೆ ಮಾಡಿದರೆ ಇವತ್ತು ನಮಗೆ ಮೈಸೂರಿಗೆ ಅಥವಾ ಇಡೀ ಮೈಸೂರು ರಾಜ್ಯಕ್ಕೆ ನಾಲ್ವಡಿ ಅಂಥವರ ಒಂದು ಆಡಳಿತವೇ ಸಿಗ್ತಾ ಇರಲಿಲ್ಲ. ಅವರು ಆಗ ಬ್ರಿಟಿಷರು ಇಡೀ ನೆಲದಲ್ಲಿ ಅಂದರೆ ಭಾರತದ ತುಂಬ ಈ ರಾಯಲ್ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಆ ರಾಯಲ್ ಮುಂದಿನ ರಾಜರಾಗುವಂಥವ್ರು ಯಾರಿದ್ದಾರೋ ಅವರಿಗೆಲ್ಲ ಇಂಗ್ಲೀಷ್ ಶಿಕ್ಷಣವನ್ನು ಕೊಟ್ಟು ಇಂಗ್ಲೀಷ್ ಮಾದರಿಯಲ್ಲೇ ಅವ್ರನ್ನ ಸಿದ್ಧಗೊಳಿಸಿ ಅವರನ್ನು ಸಜ್ಜುಗೊಳಿಸಬೇಕು ತಮ್ಮ ಮೂಗಿನ ನೇರಕ್ಕೆ ಎನ್ನುವಂಥ ಸಂದರ್ಭದಲ್ಲಿ ಇವರು ಅದನ್ನು ತಿರಸ್ಕರಿಸಲಿಲ್ಲ. ಆದರೆ ಅದನ್ನು ಇಟ್ಟುಕೊಂಡೇ ಕೃಷ್ಣರಾಜ ಒಡೆಯವರಿಗೆ ಈ ಅವತ್ತಿನ ಆ ಒಂದು ಇಂಗ್ಲೀಷ್ ಎಜುಕೇಷನ್ ಅಗತ್ಯ ಇರೋ ಇಂಗ್ಲೀಷ್ ಎಜುಕೇಷನ್ನು ಮತ್ತು ಪ್ರಾಪಂಚಿಕ ದೃಷ್ಟಿಕೋನವನ್ನು ಕೊಡ್ತಾ ತಮ್ಮ ಪರಂಪರೆ ತಮ್ಮ ಈ ನೆಲದ ಗುಣಗಳನ್ನೆಲ್ಲ ತುಂಬ್ತಾ ಹೋದರು. ಇದು ಇವತ್ತಿಗೆ ನಮಗೆ ಎಷ್ಟು ಪ್ರಸ್ತುತ ನೋಡಿ ಮೇಡಮ್. ಖಂಡಿತ ಅದನ್ನು ನಾನು ಹೇಗೆ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ಆಧುನಿಕತೆಯ ಒಂದು ಆರಂಭದ ಗಳಿಗೆ ಏನಿತ್ತು ಉದ್ಘಾಟನೆ, ಆ ಉದ್ಘಾಟನೆಯ ಕಾಲದಲ್ಲಿದ್ದಂತಹ ಒಡೆಯರ್ಸ್ ಅವರು ಆ ಆಧುನಿಕತೆಯನ್ನು ಅದು ಎಷ್ಟು ಘನವಾಗಿ ಗ್ರಹಿಸ್ಬಿಟ್ರು, ಅದರ ಅಗತ್ಯವನ್ನು ಅದರ ಮಹತ್ವವನ್ನು ಅಂತಂದರೆ ಅಲ್ವಾ. ಅದು ಶಿಕ್ಷಣ ಇರ್ಬೋದು, ಮಹಿಳಾ ಶಿಕ್ಷಣ ಆಗಿದ್ದಿರ್ಬೋದು, ಅಥವಾ ಆಧುನಿಕವಾದ ಯಾವುದೇ ಕಲ್ಯಾಣ ಪ್ರಜ್ಞೆಯ ಕೆಲಸಗಳಾಗಿರ್ಬೋದು, ಕಲ್ಯಾಣ ರಾಜ್ಯದ ಕನಸುಗಳನ್ನು ಅವರು ನನಸು ಮಾಡ್ಕೊಳ್ಳೋದಕ್ಕೆ ನಡೆಸಿದಂಥ ಪ್ರಯತ್ನಗಳಾಗಿರ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ನನಗೆ ಕೆಂಪನಂಜಮ್ಮಣ್ಣಿ ಕಾದಂಬರಿ ಬಗೆಗೆ ಯಾಕೆ ಒಂದು ಮೆಚ್ಚುಗೆ ಇದೆ ಅಂತಂದರೆ ಅದು 2 ಮುಖ್ಯವಾದ ಅಂಶಗಳನ್ನ ಹೇಳುತ್ತೆ ನಾನು ತಿಳ್ಕೊಂಡಿದ್ದೀನಿ ಸರ್. ಮೊದಲನೇದು ಏನು ಅಂದರೆ ಯಾವ ಹೆಣ್ಣಿನ ಕರ್ತೃತ್ವ ಶಕ್ತಿಯನ್ನು ಇದು ಯಾವಾಗಲೂ ಒಂದು ಅಪನಂಬಿಕೆಯಿಂದ ನೋಡ್ತಾ ಇತ್ತೋ ಈ ಲೋಕ, ಆ ಕರ್ತೃತ್ವ ಶಕ್ತಿಯನ್ನು ಶಂಕೆಯೇ ಇಲ್ಲದೆ ಇರುವ ಹಾಗೆ ಸ್ಥಾಪಿಸಿದ್ದು
ಕೆಂಪನಂಜಮಣ್ಣಿ ಹೌದು. ಮತ್ತು ನೀವು ಸರಿಯಾಗಿ ಹೇಳಿದ ಒಂದು ಮಾತು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ಇಡೀ ಒಡೆಯರ್ ಪರಂಪರೆಯ ಒಂದು ಘನವಾದ ಪ್ರಜಾಪ್ರಭುತ್ವದ ಪ್ರಜಾತಾಂತ್ರಿಕವಾದ ನಿಲುವುಗಳೇನಿದ್ದಾವೆ ಆ ನಿಲುವುಗಳು ಬಂದಿದ್ದೇ ಹೆಣ್ಣಿನ ಮೂಲದಿಂದ ಅನ್ನೋದನ್ನು ಕೆಂಪನಂಜಮಣ್ಣಿಯವರ ಕಾದಂಬರಿ ಸ್ಥಾಪಿಸುತ್ತೆ ಎನ್ನುವ ಕಾರಣಕ್ಕೆ. ಸತೀಶ್, ನಿಮಗೊಂದು ಪ್ರಶ್ನೆ ಏನೆಂದರೆ, ಗಾಂಧ್ರುಕ್ ಹಾಗೆ ನೋಡಿದ್ರೆ ನಿಮ್ಮ ಕಾಲಕ್ಕಿಂತ ಒಂಚೂರು ಮುಂದೆ ಇರುವಂಥ ಒಂದು ಕಾದಂಬರಿ ಅಂತ ನನಗೆ ಯಾವಾಗಲೂ ಅನಿಸಿದೆ. ಅಂದರೆ ಒಬ್ಬ ಬರಹಗಾರನಿಗೆ, ಅದು ಬರಹಗಾರ್ತಿ ಅಥವಾ ಬರಹಗಾರ ಯಾರೇ ಆಗಿದ್ದಾಗಲೂ ಅವರಿಗೆ ತಾನು ನಿಂತ ಮತ್ತು ತನ್ನ ಹಿಂದಿನ ಮತ್ತು ಮುಂದಿನ ಗ್ರಹಿಕೆಗಳು, ಅದನ್ನೇ ನಾವು ತ್ರಿಕಾಲ ಪ್ರಜ್ಞೆ ಅಂತ ಏನು ಕರಿತೀವಿ, ಆ ತ್ರಿಕಾಲ ಪ್ರಜ್ಞೆಯಲ್ಲಿ ಬರೆದಿರುವ ಹಾಗೆ ಕಾಣಿಸುವ ಕಾದಂಬರಿ ನನಗೆ ಯಾಕೆ ಮುಖ್ಯವಾಗುತ್ತೆ ಅಂತಂದರೆ, ಆ ಕಾದಂಬರಿ ಅಪ್ಪಟ ಆಧುನಿಕ ಮಾದರಿಗಳನ್ನು ನಮ್ಮ ಎದುರಿಗೆ ತರ್ತಾ ಹೋಗುತ್ತೆ. ಅಂದರೆ ಅದು ಒಂದು ಉದ್ಯಮ ಅನ್ನೋದು ಹೇಗಿರುತ್ತೆ, ಉದ್ಯಮದ ಬಿಕ್ಕಟ್ಟುಗಳು ಹೇಗಿರುತ್ತೆ, ಆ ಉದ್ಯಮದಲ್ಲಿ ದುರಾಸೆ ಅನ್ನೋದು, ಸ್ವಾರ್ಥ ಅನ್ನೋದು, ಮಹತ್ವಾಕಾಂಕ್ಷೆ ಅನ್ನೋದು ಅದು ಹೇಗೆ ಒಬ್ಬ ಮನುಷ್ಯನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಅನ್ನೋದನ್ನು ಹೇಳ್ತಾನೆ. ಯಾವುದೋ ಒಂದು ಘಳಿಗೆನಲ್ಲಿ ವರ್ಡ್ಸ್ವರ್ತ್ ಹೇಳ್ತಾನಲ್ಲ, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅಂತ. ಹಾಗೆ ಅನ್ನಿಸಿದ ಘಳಿಗೆಯಲ್ಲಿ ಅದನ್ನು ಬಿಟ್ಟು ಈ ಲೌಕಿಕದಿಂದ ಲಂಘಿಸಿ ಮೇಲಕ್ಕೆ ಹೋಗಿ ನಾವು ಒಂದು ಅನುಭವದ ಕಡೆಗೆ ಚಲಿಸ್ಬಿಡ್ಬೇಕು ಅಂತ ಅನಿಸುತ್ತಲ್ಲ ನಮಗೆ. ಭೋಗದ ತುತ್ತ ತುದಿಯಲ್ಲಿ ನಮಗೆ ಒಂದು ವೈರಾಗ್ಯ ಬೇಕು ಅಂತ ಅನಿಸುತ್ತಲ್ಲ, ಇದು ಒಂದು ಸೌದಿಶ್ಯವಾದ, ಅಂದರೆ ನನಗನ್ಸಿದೆ ನಾನು ಇದನ್ನ ಇಲ್ಲಿಗೆ ತಂದುಬಿಡ್ತೀನಿ ಅನ್ನುವ ಒಂದು ಫಾರ್ಮುಲಾದಲ್ಲಿ ಬಂದ ಕಾದಂಬರಿ ಅಂತ ನನಗನ್ಸೋದಿಲ್ಲ. ಅದು ಎಷ್ಟು ಸಹಜವಾದ ಒಂದು ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಆ ಕಾದಂಬರಿ ಅಂತಂದರೆ, ಆ ಕಾದಂಬರಿಯ ನಾಯಕನಿಗೆ ತಾನು ಹಿಮಾಲಯದ ಹತ್ರ ಹೋಗಬೇಕು, ಹಿಮಾಲಯವನ್ನು ಹತ್ತಬೇಕು ಅನ್ನೋದಿರ್ಬೋದು, ಇದನ್ನೆಲ್ಲ ಬಿಟ್ಕೊಟ್ಟು ತನ್ನ ಭೂತವನ್ನು ತನ್ನ ವರ್ತಮಾನವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಆ ಕಾದಂಬರಿಯ ನಾಯಕ ಪ್ರಯತ್ನ ಪಡ್ತಾನೆ. ನನ್ನ ಕುತೂಹಲ ಇರೋದು ಏನು ಅಂದರೆ, ನಿಮ್ಮ ಓರಿಗೆಯ ಲೇಖಕರಿದ್ದಾರಲ್ವ, ಅದು ವಸ್ತಾರೆ ಆಗಿದ್ದಿರ್ಬೋದು, ಅದು ವಸುಧೇಂದ್ರ ಆಗಿದ್ದಿರಬಹುದು ಅಲ್ವಾ, ಇಂಥ ಅಥವಾ ಈವನ್ ಗುರುಪ್ರಸಾದ್ ಕಾಗಿನೆಲೆ, ನೀವೆಲ್ಲರೂ ಸಮಕಾಲೀನರು, ನೀವೆಲ್ಲರೂ ಕೂಡ ಆಧುನಿಕತೆಯ ಬೇರೆ ಬೇರೆ ರೂಪಗಳನ್ನು ನಿಮ್ಮ ಕಾದಂಬರಿಗಳಲ್ಲಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರೋರು. ಅಂದರೆ ಅದು ಸತ್ಕುಲ ಪ್ರಸ್ತುತರು ಆಗಿರ್ಬೋದು, ಅಥವಾ ನಿಯುಕ್ತಿ ಪುರಾಣ ಆಗಿದ್ದಿರ್ಬೋದು, ಅಥವಾ ತೇಜೋ ತುಂಗಭದ್ರ ಆಗಿರ್ಬೋದು, ರೇಷ್ಮೆ ಬಟ್ಟೆ, ವಾಟ್ ಎವರ್ ಇಟ್ ಮೇ ಬಿ, ಇಂಥ ಅನೇಕ ಕಾದಂಬರಿಗಳು ನಿಮ್ಮ ಸಮಕಾಲೀನರಲ್ಲಿ ಬರ್ತಾ ಇರುವ ಹೊತ್ತಿನಲ್ಲಿ ನಿಮ್ಮ ಕಾದಂಬರಿ ಒಂದು ವರ್ತಮಾನವನ್ನು ಚಿಮ್ಮು ಹಲಗೆಯಾಗಿ ಮಾಡಿಕೊಂಡು ಅದು ಬಹುಶಃ ಇನ್ನು 10 ವರ್ಷ 20 ವರ್ಷದ ಹೊತ್ತಿಗೆ ನಮಗೆ ಈ ಬದುಕಿನಲ್ಲಿ ಇಂಥ 100 ಸವಲತ್ತುಗಳು, ಆಧುನಿಕತೆಯ ಆಮಿಷಗಳೇನಿದ್ದಾವೆ ಅವುಗಳನ್ನು ಎಲ್ಲೋ ನಾವು ಒಂಚೂರು ಹಿಂದಕ್ಕೆ ಬಿಟ್ಟುಕೊಟ್ಟು ನಾವು ಬೇರೆ ದಾರಿಗೆ ಹೊರಳ್ತೀವೇನೋ ಅನ್ನುವ ಸೂಚನೆ ಕಾದಂಬರಿನಲ್ಲಿ ಕಾಣಿಸುತ್ತಲ್ವ. ಈ ಒಡನಾಟದಲ್ಲಿದ್ದು ನೀವು 4 ಹೆಜ್ಜೆ ಮುಂದಿದ್ದೀರಿ ಅನ್ನೋದಾದರೆ ಅದಕ್ಕೆ ಏನು ಕಾರಣ ಇರ್ಬೋದು? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮೊದಲು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅದೇನೆಂದರೆ, ಈ ಕ್ರಿಯೇಟಿವ್ ವರ್ಕ್ ಇದೆಯಲ್ಲ, ಅದು ಏನದು ಆ್ಯಕ್ಚುಲಿ? ಅಂದರೆ ಕಾದಂಬರಿ, ಒಬ್ಬ ಕಾದಂಬರಿಕಾರ ಅಥವಾ ಒಬ್ಬ ಕವಿ ಏನೋ ಹೇಳೋಕ್ಕೆ ಹೊರಡ್ತಾರಲ್ಲ, ಅದು ಏನದು? ಅವರು ಏನೇನೋ ಹೇಳಕ್ಕೆ ಹೊರಡೋದು ಮೊದಲನೇದು ತನಗೆ ತಾನೇ. ಅಷ್ಟೇ ಸಾಕು ಆನ್ಸರ್, ಅಷ್ಟೇ ಬೇಕಿತ್ತು. ಅಷ್ಟೇ, ಅಷ್ಟೇ ಆಗಿದ್ದಿದ್ರೆ ನಾವು ಇಷ್ಟು ಜನ ಇಲ್ಲಿ ಯಾಕೆ ಸೇರ್ತಾ ಇದ್ವಿ ಮೈಸೂರು ಲಿಟ್ರರಿ ಫೆಸ್ಟಿವಲ್ನಲ್ಲಿ ಅಲ್ವಾ? ಅಂದರೆ ಒಂದು ಒಳ್ಳೆಯ ಸಾಹಿತ್ಯಿಕ ಕೃತಿಯನ್ನು ನೋಡಿದಾಗ ನಮಗೆಲ್ಲರಿಗೂ ಅನಿಸೋದು ಏನು ಅಂತಂದರೆ, ಅರೆ ಇದು ನಾನು ಬರಿಬೇಕಾಗಿತ್ತು, ಹಾಳಾದವನು ಸತೀಶ್ ಚಪ್ಪರ್ಕೆ ಬರೆದ್ಬಿಟ್ಟಿದ್ದಾರೆ ಅದನ್ನು ಅಂತ ಅನ್ನಿಸ್ಬೇಕು. ಇವರು 3 ಜನರಿಗೂ ಅದು ಹೇಳಲಿಕ್ಕೆ ಅವಕಾಶ ಇದೆ. ನಿಜವಾದ ಸಾಹಿತ್ಯ ಕೃತಿಯ ಅಲ್ವಾ? ನಾವು ಯಾಕೆ ಅದ್ರ ಜೊತೆಲಿ ಒಂದು ಕರುಳ ಬಳ್ಳಿಯ ಸಂಬಂಧ ಇಟ್ಕೊಳ್ತೀವಿ? ವಿತ್ ಎನಿ ವರ್ಕ್ ಆಫ್ ಆರ್ಟ್ ನಮ್ಗೆ ಯಾಕಂಥ ಒಂದು ಜೀವಕರುಳ ಸಂಬಂಧ ಇರುತ್ತೆ ಅಂದರೆ ಅದು ನನ್ನದೂ ಆಗಿರುತ್ತೆ ಎನ್ನುವ ಕಾರಣಕ್ಕೆ. ಗಾಂಧ್ರಕ್ಕೆ ಓದ್ತಾ ಇರುವ ಹೊತ್ತಿನಲ್ಲಿ ನಮ್ಮ ಮನಸ್ಸಿನ 100 ತಲ್ಲಣಗಳಿಗೆ ಆ ಕಾದಂಬರಿ ಧ್ವನಿಯಾಗಿದೆ ಅಂತ ನಮ್ಗೆ ಅನಿಸುತ್ತಲ್ಲ. ಕೆಂಪನಂಜಮಣ್ಣಿ ಓದ್ತಾ ಇರೋ ಹೊತ್ತಿನಲ್ಲಿ ನಮಗೆ ಅರೆ 100 ವರ್ಷದ ಹಿಂದೆ ಆ ಹೆಣ್ಮಗಳಿಗೆ ತನ್ನ ಒಡವೆನ ಅಡ ಇಟ್ಟು ಮಾರಿ ನನಗೆ ಮಹಾರಾಣಿ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಕಟ್ಟಬೇಕು ಅಂತ ಅನ್ನಿಸ್ತಲ್ಲ ಆ ಹೆಣ್ಮಗಳಿಗೆ, ಅದಕ್ಕಿಂತ ದೊಡ್ಡದು ಇನ್ಯಾವುದು? ಇವತ್ತು ನಾವು ಸಬಲೀಕರಣ ಅಂತ ಮಾತಾಡ್ತೀವಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಕಾಗಿಲ್ಲ, ನೀವು ನಮ್ಮನ್ನು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕಾದ ಯಾವ ಅಗತ್ಯನೂ ಇಲ್ಲ ಸ್ವಾಮಿ. ನೀವು ಅಂದರೆ ಗಂಡಾಳಿಕೆ ತನ್ನನ್ನು ತಾನು ಸಬಲಗೊಳಿಸ್ಕೋಬೇಕು. ಯಾವುದಕ್ಕೆ ಅಂದರೆ ಇವಳು ಸಬಲಳು, ಹುಟ್ಟಾ ಸಬಲಳು ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ನೀವು ಸಬಲರಾಗಬೇಕು. ಓಕೆ, ಸೊ ಅದೇ ಪ್ರಶ್ನೆಯನ್ನು ಮುಂದುವರಿಸಿ ನಾನು ಪುಷ್ಪ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ನೀವೇನೇನಾದರೂ ಉತ್ತರ ಹೇಳ್ತೀರಾ? ಅಲ್ಲ, ನಾನು ನಿಮ್ಗೆ ಪ್ರಶ್ನೆ ಕೇಳಿ ಆನ್ಸರ್ ಕೊಡಬೇಕು ಅಂದ್ಕೊಂಡಿದ್ದೆ. ಇನ್ನು ಲಪ್ಪಿ ತಪ್ಪಿ ಮೇಷ್ಟ್ರಗಳಿಗೆ ಪ್ರಶ್ನೆ ಕೇಳಲ್ಲ ನಾನು. ನಾನು ಹೇಳ್ತೀನಿ, ಯಾಕಂತ ಹೇಳಿದ್ರೆ, ಸಿ ಎಟ್ ದ ಎಂಡ್ ಆಫ್ ದ ಡೇ
ಎನಿ ಕ್ರಿಯೇಟಿವ್ ವರ್ಕ್ ಇದೆಯಲ್ಲ, ಅದು ಆ ಲೇಖಕ ತನ್ನ ಕೃತಿಯ ಮೂಲಕ ತನ್ನನ್ನು ಮತ್ತು ತಾನಿರುವ ಸಮಾಜವನ್ನು ಹುಡುಕಿಕೊಂಡು ಹೋಗುವ ಒಂದು ಪ್ರಕ್ರಿಯೆ ಅದು. ಗಾಂಧೃಕ್ ಬಗ್ಗೆ ನೀವೇನು ಯಾವಾಗಲೂ ಹೇಳ್ತಿರಲ್ಲ, ಅದು ಹಿನ್ನೋಟ ಮತ್ತು ಮುನ್ನೋಟಕ್ಕೆ ನಾವು ಮಾತಾಡಲಿಕ್ಕೆ ಹೋದರೆ, ಒಂದು ಗಜಾನನ ಶರ್ಮಾ ಅವರಂಥ ಹಿರಿಯರು ಹಿನ್ನೋಟದ ಮೂಲಕ ಬದುಕನ್ನು ಹುಡುಕುವ ಯತ್ನ ಮಾಡ್ತಾರೆ. ನನ್ನಂತಹ ತ್ರಿಶಂಕು ಅಂತ ಯಾಕೆ ಹೇಳಿದೆ ಅಂದರೆ ಆಮೇಲೆ ಹೇಳ್ತೀನಿ. ನಾವು ಮುನ್ನೋಟ ಹುಡುಕ್ತಾ 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 ಬದುಕನ್ನು ಅರಿತುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಅಂತಹ ಒಂದು ಪ್ರಯತ್ನದ ಫಲನೇ ಗಾಂಧೃಕ್, ಅಥವಾ ನನ್ನ ಸಮಕಾಲೀನ ಅನೇಕ ಈಗ ಹೆಸರು ಹೇಳಿದ್ರಲ್ಲ. ಆದರೆ ಗಾಂಧೃಕ್ ಬಂದಾಗ ಒಂದು ಮಾತು ಎಲ್ಲ ಕಡೆ ಕೇಳಿ ಬಂದಿದೆ ಅಂದರೆ, ಈ ಕಾದಂಬರಿನ ಒಂದು 10 ವರ್ಷ ಅಥವಾ 20 ವರ್ಷ ಬಿಟ್ಟು ಬರಬೇಕಿತ್ತು, ಈಗ ಬೇಗ ಬಂದುಬಿಟ್ಟಿದೆ ಅಂತ ಹೇಳಿ. ಅಷ್ಟು ಏನೋ ಆಧುನಿಕ ಓದ್ತರ ಏನೋ ಹೇಳಿದ್ರಲ್ಲ ನೀವು ಅದನ್ನ, ಆ ರೀತಿ. ಸೊ ಅದು ನಾನು ಅಂದರೆ ತುಂಬ ಕಾನ್ಷಿಯಸ್ ಆಗಿ ಆ ಕಾದಂಬರಿಯನ್ನು ಆ ರೀತಿ ಬರಿಬೇಕು, ಅಥವಾ ನಾನು ಲಂಘಿಸಿ 20 ವರ್ಷ ಮುಂದೆ ಹೋಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಏನೂ ಅಲ್ಲ. ಆ ಪ್ರೋಸೆಸ್ ಪೂರ್ತಿ ನಿಮಗೆ ವೈಯಕ್ತಿಕವಾಗಿ ಗೊತ್ತು. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ, ನ್ಯಾಚುರಲಿ ನನಗೆ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ದಿರಿಸೆ ಒಂದು ಪ್ರಪಂಚ ಇದೆ, ನಮ್ಮೆಲ್ಲರ ಎದುರುಗಡೆ ಒಂದು ಪ್ರಪಂಚ ಇದೆ, ಅದು ನಾವು ಸದಾ ನೋಡ್ತಾ ಇರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಈಗ ಒಂದು ಆಧುನಿಕ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಬಟ್ ಯಾವಾಗಲೂ ನಮಗೆ ಒಬ್ಬ ಲೇಖಕನಿಗೆ ಮತ್ತು ಓದುಗರಿಗೆ ತುಂಬ ಇಷ್ಟ ಆಗೋದು ಯಾವುದು ಅಂತ ಹೇಳಿದ್ರೆ, ತನ್ನ ಬಾಲ್ಯ ಮತ್ತು ತನ್ನ ಹಳ್ಳಿ, ತನ್ನ ರೂಟ್ಸ್ ಮಾತ್ರ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಯಾರು ಏನೇ ಬರೆದ್ರು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಮಗೆ. ಆದರೆ ನಿಮ್ಮ ಎದುರುಗಡೆ ಒಂದು ಈ ಆಧುನಿಕ ಸಂಕೀರ್ಣ ನೆಲೆಗಳಿದೆಯಲ್ಲ, ತೆರೆಕೊಳ್ತಾ ಹೋಗ್ತಾ ಇರುತ್ತೆ. ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನೊಂದು ಗೇಟೆಡ್ ಕಮ್ಯುನಿಟಿನಲ್ಲಿದ್ದೀನಿ ಬ್ಯಾಂಗ್ಳೂರಿನಲ್ಲಿ. ಅಲ್ಲಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಹೇಗೆ ಅಂದರೆ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ ನಿಮಗೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ಅಲ್ಲಿನ ಸಮಸ್ಯೆಗಳು, ನೀರು ಬರಲಿಲ್ಲ, ನನ್ನ ಮನೆಗೆ ಕರೆಂಟ್ ಕಟ್ ಆಯಿತು, ಅದೆಲ್ಲ ಇರುತ್ತೆ. ಒಂದಿನ ಬೆಳಿಗ್ಗೆ ನಾನು ಏನು ಬರೆಯೋದಿಲ್ಲ. ಒಂದಿನ ಬೆಳಿಗ್ಗೆ ಎದ್ದು ನೋಡ್ತೀನಿ, ಒಂದು ದೊಡ್ಡ ಗಲಾಟೆ ಸ್ಟಾರ್ಟ್ ಆಗೋಯ್ತು. ದೊಡ್ಡದಂದರೆ ತುಂಬ ದೊಡ್ಡ ಗಲಾಟೆ. ಏನಂದರೆ, ಯಾರ್ದೋ ಮನೆಯ ಒಂದು ಬೆಕ್ಕು ಯಾರ್ದೋ ಮನೆಯ ಮುಂದೆ ಹೋಗಿ ಮೂತ್ರ ಮಾಡಿದೆ. ಯಾರ ಮನೆಯ ಮುಂದೆ ಆ ಬೆಕ್ಕು ಮೂತ್ರ ಮಾಡಿದೆಯಲ್ಲ, ಆ ಮನೆಯವರು ವಾಟ್ಸಪ್ ಗ್ರೂಪಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದ್ದಾರೆ. ಈ ಬೆಕ್ಕು ಕೋವಿಡ್ ಆಗಿ ಸ್ವಲ್ಪ ದಿನದಲ್ಲೇ ಈ ಬೆಕ್ಕು ಮೂತ್ರ ಮಾಡಿದೆಯಲ್ಲ, ಇದರಿಂದ ಏನಾದರೂ ಹೊಸ ರೋಗ ಬಂದು ಇಡೀ ನಮ್ಮ CSPಯಲ್ಲಿರೋ ಎಲ್ಲರೂ ಸತ್ತೋದ್ರೆ ಹೆಂಗೆ ಅಂತ. ಆಯಿತಾ? ಅದು ಕೊನೆಗೆ ಎಲ್ಲಿವರೆಗೆ ಅಂದರೆ, ಒಂದು 6-7 ದಿನ ಭಯಂಕರ ಯುದ್ಧ ನಡೀತದು. ಎಷ್ಟು ಆಧುನಿಕ ಸಂಕೀರ್ಣ ನೆಲೆಗಳೆಲ್ಲ ಅಲ್ಲಿ ಹುಟ್ಕೊಂತು. ಕೊನೆಗೆ ನಿಧಾನಕ್ಕೆ ಬೆಕ್ಕು ಹೋಯ್ತು, ಆಮೇಲೆ ನಾಯಿ ಬಂತು. ನಾಯಿ ಹೋಗಿ ಯಾರೋ ಒಬ್ಬರು ನಮ್ಮಲ್ಲೊಬ್ಬರು ಮುದುಕರಿದ್ದಾರೆ ಪಾಪ, ಏನೋ ಬಾಟ್ನಿಸ್ಟು, ಸಸ್ಯ ವಿಜ್ಞಾನಿನೂ ಆಗಿದ್ದವರು, ಗಿಡ ನೋಡಿದ್ರೆ ಅದತ್ರ ಹೋಗಿ ಮುಟ್ಟಿ ಅದು ಚೆನ್ನಾಗಿದೆಯಾ ಅಂತ ಏಜ್ ಆಗಿದೆ. ಆ ಮುದುಕ ಬಂದು ನಮ್ಮನೆ ಗಿಡ ಮುಡ್ತಾರೆ, ಹೂ ಕದೀತಾರೆ. ನಾವು ಬದುಕು ಎಷ್ಟು ಸರಳ. ಒಬ್ಬ ಮುದಿಜೀವಿ ಒಂದು ಗಿಡ ಮರ ಕಂಡ್ರೆ ಖುಷಿ ಪಡ್ತಾರೆ, ಮುಟ್ತಾರೆ, ಖುಷಿ ಪಡ್ಕೊಂಡು ಹೋಗಲಿ ಅಂತ ಬಿಡುವಂಥ ಸ್ಥಿತಿನಲ್ಲಿ ನಾವಿಲ್ಲ ಈಗ. ಈ ಎಲ್ಲವನ್ನು ನಾವು ನೋಡ್ತಾ ಇರ್ತೇವೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಫ್ ಯು ಗೋ ಟು ಕಾರ್ಪೊರೇಟ್ ವರ್ಲ್ಡ್ ಅಲ್ಲ, ಅಲ್ಲಿಂದ ಇನ್ನೊಂದು ಸಂಕೀರ್ಣ ನೆಲೆಗಳು ಬೇರೆ ಇರುತ್ತೆ. ಅದೆಲ್ಲವನ್ನೂ ಅಂದರೆ ನಾನು ಒಬ್ಬ ಕಥೆಗಾರನಾಗಿ ಬೇರಿಂದ ಬಿಡಿಸ್ಕೊಳ್ಳುವ ಯತ್ನವೇ ಗಾಂಧೃಕ್ ಆಗಿದ್ದು. ಅಂದರೆ ಸಂಪೂರ್ಣವಾಗಿ ನನ್ನ ಬೇರಿಂದ ಹೊರಗಡೆ ಬಂದು ಹೊಸ ಜಗತ್ತನ್ನು ತೋರಿಸ್ಕೊಡ್ಬೇಕು. ಅದ್ರ ಮೂಲಕ ನಾನು ಅಂದರೆ ಮನುಷ್ಯ ಅರ್ಥಕೊಳ್ಬೇಕು ಅನ್ನೋ ಒಂದು, ಅಥವಾ ನಾನು ನನ್ನನ್ನು ಅರ್ಥಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡಿದ ಫಲನೇ ಗಾಂಧೃಕ್ ಆಗಿದ್ದು. ಅದು ಯಾಕೆ ಅಂತ ನಾನು ಹೇಳ್ದಲ್ಲ, ಎಲ್ಲ ಕ್ರಿಯೇಟಿವ್ ವರ್ಕ್ ಇದೆಯಲ್ಲ, ಅದು ನಮ್ಮನ್ನು ನಾವು ಅರಿತುಕೊಳ್ಳುತ್ತಾ ಜಗತ್ತಿಗೆ ಏನೋ ಹೇಳೋದು, ಅಥವಾ ನನ್ನ ಭಾವನೆಗಳನ್ನು ಹೇಳ್ತಾ ಜಗತ್ತು ಹಿಂಗಿದೆ ಅಂತ ಹೇಳೋದೇ ಅದ್ರ ಮೂಲ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನನಗೇನು ಅನಿಸುತ್ತೆ ಅಂದರೆ ಸತೀಶ್, ಅದು ನನ್ನನ್ನು ನಾನು ಕಾಣುವ ಮತ್ತು ಲೋಕವನ್ನು ನೋಡುವ ಆ ಎರಡೂ ಪ್ರಕ್ರಿಯೆ ಅಲ್ಲಿ ಜಾರಿಯಲ್ಲಿರುತ್ತೆ ಏಕಕಾಲದಲ್ಲಿ ಅನ್ನೋದನ್ನು ಒಪ್ಪಿಯೂ ಕೂಡ, ನನಗೆ ಗಾಂಧೃಕ್ನಲ್ಲಿ ಮುಖ್ಯ ಅನ್ನಿಸ್ತಿರೋದು ಏನು ಅಂದರೆ, ಈ ಆಧುನಿಕ ಆಮಿಷಗಳ ಲೋಕದಲ್ಲಿ, ಈ ವೇಗದ ರಭಸದ ಬದುಕಿನಲ್ಲಿ ಮನುಷ್ಯರಿಗೆ ನಾವು ಕಳೆದು ಹೋಗಿದ್ದೀವಿ ಅಂತ ಅಂದ್ಕೊಂಡಿರುವ ಒಂದು ಸಂದಿಗ್ಧ ಏನಿದೆ, ಆ ಸಂದಿಗ್ಧತೆಗೆ ಒಂದು ಪರಿಹಾರವನ್ನು ಅದು ಇನ್ ಜನರಲ್ಲ ಕೂಡ ಹುಡುಕ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪುಷ್ಪಾ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಏನು ಕೇಳಬೇಕು ಅಂತಿದ್ದೀನಿ ನಾನಂದರೆ,
ಹೆಣ್ಣಿನ ಅಭಿವ್ಯಕ್ತಿಯ ಬಗೆಗೆ ಯಾವಾಗಲೂ ಡಬಲ್ ಸ್ಟ್ಯಾಂಡರ್ಡ್ ಇದೆ ಈ ಲೋಕದಲ್ಲಿ ಅಲ್ವಾ. ಅಂದರೆ ಈಗ ಕೊಡಗಿನ ಗೌರಮ್ಮನಂಥವರು ಯಾವ ಅನುಮಾನವೂ ಇಲ್ಲದೆ ಕನ್ನಡದ ಬಹಳ ಮಹತ್ವದ ಲೇಖಕಿ. ಆದರೆ ಅವರ ಕಥೆಗಳ ಬಗೆಗೆ ಅವರ ಎರಡೂ ಸಂಕಲನಕ್ಕೆ ಮುನ್ನುಡಿ ಬರೆದಿರುವಂಥ ಬೇಂದ್ರೆಯವರು ಕಟು ಮಧುರ ಅಂತಷ್ಟೇ ಕರೆದು ಬಿಡ್ತಾರೆ. ಅಂದರೆ ಅವು ಎಷ್ಟು ಮಹತ್ವದ ಕಥೆಗಳು ಅಂತಂದರೆ ನನ್ನ ಪ್ರಕಾರ ನಾನು ಅವುಗಳನ್ನು ಮಾಸ್ತಿ ಅಥವಾ ಇನ್ಯಾರದೇ ಮಹತ್ವದ ಕಥೆಗಾರರ ಜೊತೆಯಲ್ಲೇ ಆ ಸಾಲಿನಲ್ಲೇ ಇಟ್ಟು ನಾನು ನೋಡ್ತೀನಿ. ಅದು ಇವತ್ತಿಗೂ ಮುಂದುವರ್ಕೊಂಡು ಬಂದಿದೆ. ಮೊದಲಿಗೆ ಏನು ಹೇಳಲಾಯಿತು ಅಂದರೆ ಕಥೆನೇ ವಾಸಿ ಹೆಣ್ಮಕ್ಳಿಗೆ ಏನೋ ಬರ್ಕೊಂಡು ಹೋಗ್ತಾರೆ ಅಂತಾಯಿತು, ಆಯಿತಾ. ಆಮೇಲೆ ಕೆಲವರು ಅಪರೂಪಕ್ಕೆ ಕಾದಂಬರಿಗಳನ್ನು ಬರೆದರು. ಕತೆ ಕಾದಂಬರಿಗಳನ್ನು ಅವರು ಬರೆಯೋದ್ರಲ್ಲಿ ನಿಷ್ಣಾತರಾದ ಮೇಲೆ ಆಮೇಲೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಬಂತು. ಏನಂದರೆ ಹೆಣ್ಮಕ್ಳ ಕತೆಗಳಿಗೆ ಕಾಲಿರುತ್ತೆ ಆದರೆ ತಲೆ ಇರಲ್ಲ ಅಂತ ಒಂದು ಕನ್ನಡದ ಬಹಳ ಮಹತ್ವದ ವಿಮರ್ಶಕರ ಒಂದು ಸ್ಟೇಟ್ಮೆಂಟ್ ಅದು. ಓಕೆ, ಕಾಲಿರುತ್ತೆ ತಲೆ ಇರಲ್ಲ ಅಂತ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಇನ್ಕ್ಲೂಡಿಂಗ್ ನಾಗವೇಣಿಸ್ ಗಾಂಧಿ ಬಂದ ಕಾದಂಬರಿ ಏನಿದೆ ನಾಗವೇಣಿಯವರದ್ದು, ಅದನ್ನು ನಾನು ಭಾರತದ 10 ಅತ್ಯುತ್ತಮ ಕಾದಂಬರಿಗಳ ಪಟ್ಟಿನಲ್ಲಿ ಒಂದು ಅಂತ ಹೇಳ್ತೀನಿ, ಯಾವ ಅನುಮಾನವೂ ಇಲ್ಲದೆ. ಅದನ್ನು ನಾನು ಸಾಧಾರಣವಾಗಿ ನಿರೂಪಿಸಬಲ್ಲೆ. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಮತ್ತೆ ಅದು ಕೃಷ್ಣಮೃಗ ಬಂದಿದೆ, ನಮ್ಮಲ್ಲಿ MS ವೇದ ಅವರ ಕಾದಂಬರಿಗಳು ಬಂದಿದೆ, ವೈದೇಹಿ ಅವ್ರದ್ದು ಬಂದಿದೆ. ಹೀಗೆ ಇವತ್ತು ಮತ್ತೆ ಹೆಣ್ಮಕ್ಕಳು ಕಾದಂಬರಿಯ ಕಡೆಗೆ ಹೊರಳ್ತಾ ಇರುವ ಹೊತ್ತಿನಲ್ಲಿ ಅದರಲ್ಲೂ ಮಹಾಭಾರತದಂಥ ವಸ್ತುವನ್ನು ಇಟ್ಕೊಂಡು ಅವರು ಒಂದು ಮರುನೋಟದಲ್ಲಿ ಇಡೀ ಪೌರಾಣಿಕ ಪರಂಪರೆಯನ್ನು ನಮ್ಮೆದುರಿಗೆ ಆಧುನಿಕ ನೆಲೆಯಲ್ಲಿ ನಮ್ಮೆದುರಿಗೆ ತಂದು ಕೊಡ್ತಿದ್ದಾರೆ ಅನ್ನೋದಾದರೆ, ಹೆಣ್ಮಕ್ಳ ಕಾದಂಬರಿಗಳನ್ನು ನೋಡೋದಕ್ಕೆ ನಮಗೆ ಒಂದು ತಯಾರಿನೇ ಇನ್ನೂ ಆಗಿಲ್ಲ ಅಂತ ಅನಿಸುತ್ತೆ ನಿಮಗೆ. ಅಂದರೆ ನಾನು ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ಇದೆ ನಂದು, ಹೆಣ್ಮಕ್ಳ ಭಾಷೆ ನಾವಿನ್ನೂ ಕಲೀಲಿಲ್ಲ ಅಂತ. ಹೆಣ್ಣಿನ ಭಾಷೆಯನ್ನು ನಾವು ಕಲಿದೇ ಇರೋದ್ರಿಂದಲೇ ನಾವು ಅದನ್ನು ಗಂಡಿನ ಭಾಷೆಯಲ್ಲೇ ಓದಿ ಗಂಡಿನ ಮೌಲ್ಯದಲ್ಲೇ ಮೌಲ್ಯಮಾಪನ ಮಾಡುವ ಒಂದು ವಿಪರ್ಯಾಸದಲ್ಲಿ ದುರಂತದಲ್ಲಿ ನಾವಿನ್ನೂ ಇದ್ದೀವಿ. ಈಗ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಆ ಹಿನ್ನೆಲೆಯಲ್ಲಿ ಹೆಣ್ಮಕ್ಳ ಕಾದಂಬರಿಗಳ ಬಗೆಗೆ ನೀವೇನು ಹೇಳ್ತೀರಿ? ಯಾಕೆಂದರೆ ನೀವು ಕೂಡ ಅಂಥದ್ದೇ ಒಂದು ಹೊಸ ಪ್ರಯತ್ನವನ್ನು ಮಾಡಿದವರು ಕಾವ್ಯದಲ್ಲಿ. ಅಮೃತಮತಿಯ ಸ್ವಗತದ ಮೂಲಕ ಅಮೃತಮತಿಯನ್ನು ಹೊಸದಾಗಿ ನಿರೂಪಿಸಿದವರು. ಯಾವ ಅಮೃತಮತಿಯನ್ನು ನಾವು ಖಳನಾಯಕಿಯಾಗಿ ಮಾಡಿ ಕೂಡಿಟ್ಬಿಟ್ಟಿದ್ವೋ ಅವಳ ಒಳಗಿದ್ದ ಅಮೃತದಂತಹ ಮತಿಯನ್ನು ನೀವು ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಪಟ್ಟವ್ರು ನಿಮ್ಮ ಕಾವ್ಯದಲ್ಲಿ. ಈ ಹಿನ್ನೆಲೆಯಲ್ಲಿ ನಿಮಗೆ ಹೆಣ್ಮಕ್ಳ ಕಾದಂಬರಿಯ ಬಗ್ಗೆ ಏನು ಅನಿಸುತ್ತೆ? ಮೊದಲನೇದಾಗಿ ಇಲ್ಲಿ ಪದಕ್ಕೆ ಗುಂಪಿಗೆ ಸೇರದ ಪದ ಅಂತ ಹೇಳ್ತಾರಲ್ಲ, ಹಾಗೆ ಇಬ್ಬರು ಕಾದಂಬರಿಕಾರರು ಮಾತಾಡ್ತಾರೋ, ಗಜಾನನ ಶರ್ಮಾ ಮತ್ತು ಸತೀಶ್ ಚಪ್ಪರಿಗೆ. ನನ್ನ ಕ್ಷೇತ್ರ ಮೂಲತಃ ಕಾವ್ಯ. ಈ ಕಾವ್ಯದ ಕ್ಷೇತ್ರದಲ್ಲಿ ನಮ್ಮದೇ ಆದಂತಹ ಮುರಿಯುವ ಕೆಲಸಗಳನ್ನು ಮತ್ತು ಕಟ್ಟುವ ಕೆಲಸಗಳನ್ನು ಕವಿಗಳೆಲ್ಲರೂ ಕೂಡ ಸಂದರ್ಭಾನುಸಾರಿಯಾಗಿ ಮಾಡ್ಕೊಂಡು ಬರ್ತಿರ್ತಾರೆ. ಆದರೆ ಕಾದಂಬರಿಯ ಒಂದು ಪರಂಪರೆ ಇದೆಯಲ್ಲ, ಅದು ಬಹಳ ವಿಸ್ತಾರವಾದಂತಹ ಪರಂಪರೆ. ಹಾಗೆ ನೋಡಿದರೆ ಬಹಳಷ್ಟು ಮಹಿಳೆಯರು ಇತ್ತೀಚೆಗೆ ತುಂಬ ಜನ ಕಾದಂಬರಿಗಳನ್ನು ಬರೀತಾ ಇದ್ದಾರೆ. ಸಾಕಷ್ಟು ಆ ಪ್ರಕಾರಕ್ಕೆ ಸಾಕಷ್ಟು ತಾಳ್ಮೆಯನ್ನು, ಶ್ರದ್ಧೆಯನ್ನು, ಕ್ಷೇತ್ರ ಕಾರ್ಯವನ್ನು ಕೆಲವು ಬಾರಿ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಒಂದು ಕಾದಂಬರಿ ಒಳಗೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಸಾಧ್ಯ ಆಗ್ತಾ ಇದ್ದಿದ್ದು ಕವಿತೆಗಳು, ಕತೆಗಳು, ಈ ಥರದ ಒಂದು ಪ್ರಕಾರ. ಆಶಾ ಅವ್ರು ಹೇಳಿದರು ಕತೆಗಳಲ್ಲಿ ತಲೆ ಇಲ್ಲ ಅನ್ನೋ ಒಂದು ಆಕ್ಷೇಪವನ್ನು ಮಹಿಳೆಯರ ಇದರಲ್ಲಿ ಅಂಥೇಳಿ. ಅಂದರೆ ಆ ಒಂದು ಯಾವ ಕಾಲಘಟ್ಟದಲ್ಲಿ ಈ ಕತೆಗಳೆಲ್ಲ ಬರೆಯಲ್ಪಟ್ಟು ಅನ್ನೋ ಒಂದು ಆಲೋಚನೆ ಮಾಡಿದರೆ ಕಾಲಕ್ಕೆ ಒಂದು ಚೌಕಟ್ಟಿರುತ್ತೆ ಆವಾಗಲೂ ಕೂಡ. ಮೊದಲೇ ಬಾರಿಗೆ ಬ್ರಿಟಿಷರು ಬಂದೋದ ನಂತರ ನಮ್ಮಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಏನು ಬಂತು, ಅದಕ್ಕೆ ಯಾರು ಮೊದಲು ಒಳಗಾದರು ಅನ್ನೋ ಪ್ರಶ್ನೆಗಳನ್ನು ನಾವು ತಗೊಂಡ್ರೆ ಮುಂದುವರೆದ ವರ್ಗದ ಹೆಣ್ಮಕ್ಳು ಬಹಳ ಬೇಗ ಆ ಒಂದು ಸಿಸ್ಟಮನ್ನು ಒಪ್ಕೊಳ್ತಾರೆ. ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗಗಳಾಗ್ಬೋದು, ಇವೆಲ್ಲವನ್ನು. ಆದರೆ ಹಿಂದುಳಿದ ವರ್ಗಗಳಿಂದ ಬಂದಂಥವರು ಇನ್ನೂ ಹಿಂದು ಮುಂದೆ ಯೋಚನೆ ಮಾಡೋದ್ರಲ್ಲೇ ಇದ್ದಾಗ ಪ್ರಗತಿ ಅನ್ನೋದು ಯಾರ್ದು, ವಿದ್ಯಾಭ್ಯಾಸ ಅಂದರೆ ಯಾರ್ದು, ಸಾಹಿತ್ಯ ಯಾರ್ದು, ಸಂಸ್ಕೃತಿ ಯಾರ್ದು, ಇವೆಲ್ಲ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಹೀಗಾಗಿ ಮೊದಲನೇ ತಲೆಮಾರಿನಲ್ಲಿ ಬರೆದಂತಹ ಮಹಿಳೆಯರು ತಮಗೆ ಕಾಡಿದ ಸಮಸ್ಯೆಗಳೇನಿದ್ವು, ಒಂದು ವೈದವ್ಯ ಆಗ್ಬೋದು, ಈ ಥರದ ಒಂದು ಸಮಸ್ಯೆಗಳು, ಶಿಕ್ಷಣದ ಸಮಸ್ಯೆಗಳು, ಇವೆಲ್ಲವನ್ನು ಬಿಂಬಿಸ್ತಾ ಬಂದರು. ಮೊದಲೇ ತಲೆಮಾರಿನಲ್ಲಿ ಬರೆದಂತಹ ಕೊಡಗಿನ ಗೌರಮ್ಮ ಅವರ ಕಥೆಗಳನ್ನು ತಗೊಂಡ್ರೆ, ಹಾಗೆ ನೋಡಿದರೆ ಅವರು ಸ್ವಲ್ಪ ಉಳಿದ ಮಹಿಳೆಯ ಲೇಖಕಿಯರನ್ನು ಹೋಲಿಸ್ಕೊಂಡ್ರೆ ಸ್ವಲ್ಪ ಮುಂದುಳಿದ ವರ್ಗದಲ್ಲಿ ಇದ್ದಂಥವರು. ಕೊಡಗಿನಲ್ಲಿ ಆ ಕಾಲದಲ್ಲಿ ಈಜಲಿಕ್ಕೆ ಹೋಗ್ತಾ ಇದ್ದಂತಹ ದೊಡ್ಡ ದೊಡ್ಡ ಲೇಖಕರ ಸಂಪರ್ಕದಲ್ಲಿದ್ದಂತಹ ಮಹಿಳೆಯವರು.
ಅವರು ಬರೆದಂತಹ ಕಥೆಗಳು ಒಂದು ಆಧುನಿಕತೆಯ ಸಂಕೀರ್ಣತೆಗಳನ್ನು ಆಯಾ ಕಾಲಘಟ್ಟದ ಕೃತಿಗಳು ಹೇಗೆ ಒಳಗೊಳ್ಳುತ್ತೆ ಅಂತ ನೋಡೋದಾದರೆ ಅವ್ರದ್ದೊಂದು ಕತೆ ಬರುತ್ತೆ, ಹೋಗಿಯೇ ಬಿಟ್ಟಿದ್ದ ಅಂಥೇಳಿ ಒಂದು ಕತೆ ಬರುತ್ತೆ. ಅದರಲ್ಲಿ ಹಿಂದೂ ಆಗಿದ್ದಂತಹ ಒಬ್ಬ ಹುಡುಗ ಪ್ರೇಮಕ್ಕಾಗಿ ಮುಸ್ಲಿಂ ಆಗ್ತಾನೆ, ಆ ನಂತರ ಮತ್ತೆ ಹಿಂದೂವಾಗಿ ಕನ್ವರ್ಟ್ ಆಗ್ತಾನೆ. ಅಂದರೆ ಒಂದು ಜಾತೀಯತೆ ಅನ್ನೋದು ಒಂದು ಇದೆಯಲ್ಲ, ವರ್ಗೀಕರಣಗಳನ್ನು ಅದರ ಚೌಕಟ್ಟುಗಳು ಇಲ್ಲದೇನೆ ಪ್ರೇಮ ಅನ್ನೋದು ಹೇಗೆ ದಾಟ್ತು ಅನ್ನೋದನ್ನು ಆ ಕಾಲದಲ್ಲಿ ಅವ್ರಿಗೆ ಕಟ್ಟೋದಕ್ಕೆ ಸಾಧ್ಯ ಆಗಿತ್ತು. ಆನಂತರ ಬಂದಂತಹ HV ಸಾವಿತ್ರಮ್ಮ, ನಿಮಗೆ ಗೊತ್ತಿದೆ, ಸೀತೆ ರಾಮ ರಾವಣ ಅನ್ನೋ ಕೃತಿಯನ್ನು ಬರೆಯೋದ್ರ ಮೂಲಕ ಪೌರಾಣಿಕ ಪಾತ್ರಗಳನ್ನು ಮುರಿದು ಕಟ್ಟುವ, ಮಹಿಳಾ ದೃಷ್ಟಿಕೋನದಲ್ಲಿ ಕಟ್ಟುವಂತಹ ಪ್ರಯತ್ನಗಳನ್ನು ಮಾಡಿದ್ವಿ. ಹೀಗೆ ನಾವು ಮುಂದುವರ್ತಾ ಹೇಳ್ಕೊಳ್ತಾ ಹೋದರೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇಲ್ಲಿಯವರೇ ಆದಂತಹ ತ್ರಿವೇಣಿಯವರ ಒಂದು ಕಥೆಗಳನ್ನು, ಅನ್ಸಿಯ ಶಂಕರ್ ಅಂತಲೇ ನಾವು ಬರುತ್ತೆ ಅವರ ಹೆಸರು, ಅವರ ಒಂದು ಕಾದಂಬರಿಗಳನ್ನು ನೋಡೋದಾದರೆ ಅವರು ಒಂದು ತಮ್ಮ ಪರಂಪರೆಯಲ್ಲಿ ಹೊಸ ಹೆಜ್ಜೆಗಳನ್ನು ಹೇಗೆ ಮೂಡಿಸಿದರು. ಇವತ್ತು ನಾವು ಮಹಿಳಾ ಕಾದಂಬರಿಕಾರ್ತಿಯರ ಹೆಸರುಗಳನ್ನು ಹೇಳುವ ಮಟ್ಟದಲ್ಲಿ ಬಂದಾಗ ತ್ರಿವೇಣಿಯವರನ್ನು ಮರೆತು ಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ, MK ಅವರನ್ನು ಮರೆತು ನಾವು ಮಾತಾಡೋಕ್ಕಾಗಲ್ಲ. ಪಣಿಯಮ್ಮ ಅನ್ನೋ ಕೃತಿಯನ್ನು ನೀವು ತಗೊಂಡ್ರೆ ಅದೊಂದು ಬ್ರೇಕ್ ಮಾಡಿದಂಥ ಕೃತಿನೇ. ಒಬ್ಬ ವಿಧಿವೆ ಒಬ್ಬಳ ಮೂಲಕ ಒಂದು ಹೊಸ ಲೋಕವನ್ನು ಕಟ್ಟುವಂಥದ್ದು. ತಾನೇ ಆ ಬ್ರಾಹ್ಮಣ್ಯದ ಒಂದು ವೈಧವ್ಯವನ್ನು ಕೇಶವಮುಂಡನ ಮಾಡಿಕೊಂಡು ಅನುಭವಿಸಿದ್ರು ಕೂಡ ತನ್ನ ಸುತ್ತಮುತ್ತಲಿನವರ ಬದುಕಿಗೆ ಅವಳು ತುಂಬ ಪ್ರಗತಿಪರವಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆ. ಹೀಗೆ ತ್ರಿವೇಣಿಯವರ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅವರು ಹಿಡಿದಂತಹ ಜಾಡುಗಳು, ಕಟ್ಟಿದಂತಹ ಕಥೆಗಳು, ಅಂದರೆ ಮಹಿಳೆಯರ ಒಂದು ವಿಷಯಗಳನ್ನು, ಅವರ ತಲ್ಲಣೆಗಳನ್ನು ನೇರವಾಗಿ ಹೇಳೋಕ್ಕಾಗದೇ ಇದ್ದಾಗ ಮನೋವಿಜ್ಞಾನ ಅನ್ನೋದು ಕೂಡ ಒಂದು ತಂತ್ರ. ಆ ತಂತ್ರದ ಮೂಲಕ ಅವರ ಬೆಕ್ಕಿನ ಕಣ್ಣು ಅನ್ನೋ ಒಂದು ಕಾದಂಬರಿ ಬರುತ್ತೆ. ಈ ಎಲ್ಲ ತಂತ್ರಗಳನ್ನು ಬಳಸ್ಕೊಂಡು ಹೇಗೆ ಕಟ್ಟಿದ್ರು ಅಂತೇಳಿ ಮುಂದುವರೆದು ಇನ್ನೂ ನಾವು ಆಧುನಿಕತೆಗೆ ಬರೋದಾದರೆ ನಾಗವೇಣಿಯವರ ಗಾಂಧಿ ಬಂದ ಅನ್ನೋ ಒಂದು ಕೃತಿಯನ್ನು ಹೇಳಿದರು. ಅದು ಇವತ್ತು ನಾನು ಹೇಳೋದಾದರೆ ಕನ್ನಡದ ಕ್ಲಾಸಿಕ್ ಕೃತಿಗಳಲ್ಲಿ ಅದೊಂದು ಬಹಳ ಮುಖ್ಯವಾದದ್ದು. ಮೊನ್ನೆ ಕೂತ್ಕೊಂಡು ಓದ್ತಾ ಇದ್ದೆ ನಾನು. ಯಾವ ಕೃತಿಯನ್ನು ನಾವು ಒಂದು ಶ್ರೇಷ್ಠ ಕೃತಿ ಅಂತ ಹೇಳ್ತೀವಿ ಅಂದರೆ ಅದು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಸಮಸ್ಯೆಗಳಿಗೂ ಅದು ಸ್ಪಂದಿಸಬೇಕು ಮತ್ತು ಅದು ಜೀವಂತವಾಗಿ ಬದುಕಬೇಕು. ಹಾಗೆ ಗಾಂಧಿ 3 ಬಾರಿ ಮಂಗಳೂರಿನ ಪ್ರಾಂತಕ್ಕೆ ಬಂದಂತಹ ಗಾಂಧಿ ಬಂದಂತಹ ಸಂದರ್ಭದಲ್ಲಿ ಏನೇನು ವೈಪರೀತ್ಯಗಳು ಅಥವಾ ಮಾರ್ಪಾಡುಗಳು ನಡೆದವು ಅನ್ನುವಂಥದ್ದು. ಅಲ್ಲಿ ಹಿಂದೂ ಮುಸ್ಲಿಂ ಮದುವೆಯ ಸಮಸ್ಯೆಗಳು ಬರುತ್ತೆ, ದಾರು ಅನ್ನುವಂತಹ ಒಬ್ಬ ಮಹಿಳೆ, ಗರ್ಭಾಶಯ ಇಲ್ಲದೆ ಇರುವಂತಹ ಒಬ್ಬ ಮಹಿಳೆಯ ಸಮಸ್ಯೆ ಬರುತ್ತೆ. ಅಂದರೆ ಒಂದು ಕೃತಿ ಗಾಂಧಿ ಆ ಕಾಲದಲ್ಲಿ, ಸ್ವಾತಂತ್ರ್ಯದ ಕಾಲದಲ್ಲಿ ಯಾವ್ಯಾವ ವಿಷಯಗಳನ್ನು ಕುರಿತು ಆಲೋಚನೆ ಮಾಡಿದರೋ ಅದೆಲ್ಲವನ್ನು ಕೂಡ ನಾಗವೇಣಿಯಲ್ಲಿ ಒಂದು ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. 8 ವರ್ಷಗಳ ಕಾಲ ತಗೊಂಡು ಬರೆದಂತಹ ಒಂದು ಕೃತಿ. ಅಂದರೆ ಒಂದು ಕೃತಿ ಸಾಲಿಡಾಗಿ ಹೇಗಿರಬೇಕು ಅಂದರೆ ಇಡೀ ಒಂದು ಜನಾಂಗದ, ಒಂದು ಪ್ರದೇಶದ ಆಶಯಗಳನ್ನು ಎತ್ತಿಡಿಬೇಕು, ಜೊತೆಗೆ ಮಹಿಳಾ ಪರ ಆಲೋಚನೆಗಳನ್ನು ಕೂಡ ಅದು ಹೇಗೆ ಒಳಗೊಳ್ಬೇಕು ಅಂತೇಳಿ. ಅದನ್ನು ದಾಟಿ ಮುಂದಕ್ಕೆ ಬಂದರೆ ಬದುಕು ಅನ್ನೋ ಒಂದು ಕಾದಂಬರಿ ಗೀತಾ ನಾಗಭೂಷಣ್ ಅವರು ಬಹಳಷ್ಟು ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಂತಹ ಕೃತಿ ಆದರೂ ಕೂಡ, ಅದು ಪ್ರಶಸ್ತಿ ಪಡೆದ ಕೃತಿ ಆದರೂ ತುಂಬ ಒಂದು ರೀತಿ ನೆಗ್ಲೆಕ್ಟ್ ಮಾಡಲ್ಪಟ್ಟಂತಹ ಒಂದು ಕೃತಿ ಅಂತ ನನಗನ್ಸುತ್ತೆ. ಈಗಲೂ ಗೀತಾ ನಾಗಭೂಷಣ್ ಅವ್ರ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಈ ಹಸಿವು, ಕಾಮ ಅಥವಾ ಲೈಂಗಿಕತೆಯ ಬಗ್ಗೆ ಬಹಳಷ್ಟು ಪ್ರಸ್ತಾಪಗಳು ಬರುತ್ತೆ. ಅದನ್ನು ಮುಕ್ತವಾಗಿ, ದಿಟ್ಟವಾಗಿ ಆಕೆ ಬರೆದಿದ್ದಾರೇನೋ ಕಾರಣಕ್ಕೇನೆ ಒಂದು ರೀತಿ ಪಕ್ಕಕ್ಕೆ ಇಟ್ಟು ಮಾತನಾಡಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಒಬ್ಬ ಪುರುಷ ಬರೆಯುವಂತಹ ಒಂದು ಈ ಥರದ ವಿಚಾರಗಳಿಗೂ, ಮಹಿಳೆ ಬರೆಯುವಂತಹ ವಿಚಾರಣೆಗಳಿಗೂ ಆಧುನಿಕತೆ ಅನ್ನೋದು ಹೇಗೆ ಒಂದು ದಿಟ್ಟತೆಯನ್ನು ಕೊಟ್ಟರೂ ಕೂಡ ಜನ ಅಕ್ಸೆಪ್ಟ್ ಮಾಡಲ್ಲ, ವಿಮರ್ಶಕರು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ಮಾನದಂಡಗಳು ಕೂಡ ಇಲ್ಲಿ ಬರುತ್ತೆ. ಹೀಗೆ ಹಲವಾರು ವಿಷಯಗಳು ಬರುತ್ತೆ. ಇಷ್ಟು ಸಾಕನ್ಸುತ್ತೆ. ಪುಷ್ಪ ಅವ್ರು ಹೇಳಿದ ಮಾತಿಗೆ ಒಂದು ಮಾತನ್ನು ಸೇರಿಸಬಹುದಾದರೆ, ಒಂದು ವಿಸ್ತಾರವಾದ ಲೋಕದರ್ಶನ ಹೆಣ್ಮಕ್ಳಿಗೆ ಕಷ್ಟ ಅಂತ ಹೇಳ್ತಾರಲ್ವ. ಅಂದರೆ ಒಂದು ಲೋಕಗ್ರಹಿಕೆ ಅವಳಿಗೆ ಯಾಕೆ ಕಷ್ಟ ಅಂದರೆ ಅವಳು ಸಾಮಾನ್ಯವಾಗಿ ಒಳಗಡೆನೇ ಇದ್ದುಬಿಡ್ತಾಳೆ ಅನ್ನುವ ಕಾರಣಕ್ಕೆ. ಆದರೆ ಗಾಂಧಿ ಬಂದ ಆಗಿರ್ಬೋದು, ಅಥವಾ ನೀವು ಈಗ ತಾನೇ ಪ್ರಸ್ತಾಪ ಮಾಡಿದ ಗೀತಾ ನಾಗಭೂಷಣ್ ಅವರ ಬದುಕು ಆಗಿರ್ಬೋದು, ಸ್ಪೆಷಲಿ ಬದುಕು ಕಾದಂಬರಿ ಇದೆಯಲ್ಲ ಗೀತಾ ನಾಗಭೂಷಣ್ ಅವರ, ಆ ಬದುಕು ಕಾದಂಬರಿ ಯಾವುದನ್ನು ನೀವು ಸಬಾಲ್ಟ್ರನ್ ಅಂತ ಕರಿತೀರೋ, ಅಲಕ್ಷಿತ ವರ್ಗ ಅಂತ ಕರಿತೀರೋ, ಆ ಅಲಕ್ಷಿತ ವರ್ಗದ, ಅಲಕ್ಷಿತ ಜಾತಿಯ ಆ ಬದುಕೇನಿದೆ, ಯಾವ ಬದುಕು ಆ ಇಡೀ ವರ್ಗದಲ್ಲಿ, ಸಮುದಾಯದಲ್ಲಿ ಪಾಪ ಪ್ರಜ್ಞೆಯನ್ನು ಹುಟ್ಟಿಸ್ಬೇಕು, ಕೀಳರಿಮೆಯನ್ನು ಹುಟ್ಟಿಸ್ಬೇಕು, ನಾವಿನ್ನೂ ಅಭಿವೃದ್ಧಿ ಹೊಂದಬೇಕು, ಬದಲಾಗಬೇಕು ಅಂತೆಲ್ಲ ಆ ಥರದನ್ನು ಅವರಲ್ಲಿ ತುಂಬಬೇಕು ಅಂತ ಸಮುದಾಯ ಪ್ರಯತ್ನ ಪಡ್ತಾ ಇದ್ದ ಹೊತ್ತಿನಲ್ಲಿ ಗೀತಾ ನಾಗಭೂಷಣ್ ಅದು ಎಂಥ ಆತ್ಮವಿಶ್ವಾಸದಲ್ಲಿ ಬದುಕು ಕಾದಂಬರಿಯನ್ನು ಬರೆದಿದ್ದಾರೆ ಅಂತಂದರೆ, ಇದು ನಮ್ಮ ಬದುಕು, ನಿಮಗೆ ಸಾಧ್ಯವಾದರೆ ನೋಡಿ, ಕಣ್ಬಿಟ್ಟು ಸ್ವಲ್ಪ ಧೈರ್ಯ ರೂಢಿಸ್ಕೊಳ್ಳಿ, ಮನಸ್ಸಿನಲ್ಲಿ ಧೈರ್ಯ ಇಟ್ಕೊಂಡು ನಮ್ಮ ಬದುಕನ್ನು ನೋಡಿ, ಎಂಥೆಂಥ ಬಿಕ್ಕಟ್ಟುಗಳನ್ನು ಅಲ್ಲಿನ ಪಾತ್ರಗಳು ಎದುರಿಸ್ತವೆ. ಅದು ಬಡತನದ್ದಾಗಿರ್ಬೋದು,
ಅದು ಶೋಷಣೆಯದ್ದಾಗಿದ್ದಿರಬಹುದು, ಅದು ಗಂಡಿನ 100 ಬಗೆಯ ವಿಕಾರಗಳನ್ನು ಹೆಣ್ಮಕ್ಳು ಎದುರಿಸೋದಾಗಿರ್ಬೋದು. ಅಷ್ಟೇ ಆಗಿದ್ದಿದ್ರೆ ಅದೊಂದು ಸಾಮಾನ್ಯ ಕಾದಂಬರಿ ಆಗಿಬಿಡ್ತಿತ್ತೇನೋ. ಆದರೆ ಬದುಕು ಕಾದಂಬರಿ ಸ್ವತಃ ಹೆಣ್ಣಿನ ವಿಕಾರಗಳೇನು, ಹೆಣ್ಣಿನ ಮಿತಿಗಳೇನು, ಅದನ್ನು ಅಷ್ಟೇ ಸ್ಪಷ್ಟವಾಗಿ ನಮ್ಮೆದುರಿಗೆ ತೆರೆದಿಡ್ತಾ ಹೋಗುತ್ತೆ. ಸೊ ಬದುಕು ಅನ್ನುವ ಆ ಶೀರ್ಷಿಕೆನೇ ತುಂಬ ಮುಖ್ಯವಾದದ್ದು ನನ್ನ ಪ್ರಕಾರ. ಯಾಕೆಂದರೆ ಇಲ್ಲಿಯ ತನಕ ಬದುಕು ಅಂದರೆ ನಾವೇನೇನೋ ವ್ಯಾಖ್ಯಾನಗಳನ್ನು ಕೊಟ್ಕೊಂಡಿದ್ವಲ್ಲ, ಆ ವ್ಯಾಖ್ಯಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅದು ಬದುಕು ಅಂದರೆ ಏನು ಅನ್ನೋದನ್ನು ಇನ್ನೊಂದು ಹೊಸ ದರ್ಶನದಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಸತೀಶ್, ಒಂದು ಸಂವಾದನೆ ಮಾಡ್ಬೋದು. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಂದರು, ಕೇಳ್ಬೋದು ನೀವು ನನಗೆ. ಇಲ್ಲ, ನಾನು ತುಂಬ ಖಾಸಗಿಯಾಗಿ ಕೇಳಬೇಕು ಅಂದ್ಕೊಂಡಿದ್ದೆ. ಈಗ ಇದು ಖಾಸಗಿಯಾಗಿ ಕಾಣ್ತಾ ಇರೋದ್ರಿಂದ ಖಾಸಗಿಯಾಗಿ ಪ್ರಶ್ನೆ ಇಲ್ಲಿ ಎಲ್ಲರೂ ಎದ್ದು ಬಂದರೆ ಕೇಳ್ತಾ ಇದ್ದೀನಿ. ವಿ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಇಟ್. ನಾವು ಬೆಲ್ ಹೊಡಿತೀವಿ, ನೀವು ಬೆಲ್ ಹೊಡೆಯಲ್ಲ ಅಷ್ಟೇ. ಸೊ ನಾನು ಇಬ್ಬರು ನಮ್ಮ ಹಿರಿಯ ಲೇಖಕರಿದ್ದಾರೆ. ಆಮೇಲೆ ಇಬ್ಬರಿಗೂ ಕೇಳಬೇಕಾಗಿರೋ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಆ ಗಜಾನನ ಶರ್ಮಾ ಆಗಲಿ ನಾನಾಗಲಿ ನಮ್ಮ ಕಾದಂಬರಿಗಳಲ್ಲಿ ನಾವು ಹೆಣ್ಣನ್ನು ಎಷ್ಟು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ವಿ ಮತ್ತು ಆ ಹೆಣ್ಣಿನ ಆ ಚಿತ್ರಣ ಹೇಗೆ ಮಾಡಿದ್ವಿ ಅಂತ, ಅದು ನಾನು ಕೇಳಬೇಕಾಗಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಪುರುಷ ಲೇಖಕರು ಬರೆದ ಹೆಣ್ಣಿನ ಬಗೆಗೆ ಬರೆದ ಕಾದಂಬರಿಗಳಿದೆಯಲ್ಲ, ಆ ಪಾತ್ರಗಳು ಗಟ್ಟಿಯಾಗಿರ್ತವೋ ಅಥವಾ ಮಹಿಳೆಯರು ಬರೆದ, ನೀವು ಈಗ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ, ಯಾವಾಗ ಒಂದು ಸಣ್ಣ ವಿಷಯ ಪುಷ್ಪ ಪ್ರಸ್ತಾಪ ಮಾಡಿದ್ರೆ ಅನಿಸುತ್ತೆ, ಅದು ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮಿಬ್ಬರ ದೃಷ್ಟಿಯಲ್ಲಿ ಮಹಿಳೆಯರು ಚಿತ್ರಿಸುವ ಹೆಣ್ಣಿನ ಇದೆಯಲ್ಲ ಆ ಪಾತ್ರ, ಅದು ಗಟ್ಟಿಯಾಗಿರುತ್ತೋ ಅಥವಾ ಗಜಾನನ ಶರ್ಮಾ ನಮ್ಮಂಥವರು ಬರೆದಂತಹ? ಇಲ್ಲಿ 2 ಅಂಶ ಇದೆ ಸತೀಶ್. ಒಂದು, ನಾವು ಉನ್ನತವಾದ ಸ್ಥಾನದಲ್ಲಿಟ್ಟು, ನೀವು ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿಡುವ ಯಾವ ಅಗತ್ಯವೂ ಇಲ್ಲ, ಅದು ನಮ್ಮ ಬೇಡಿಕೆಯೂ ಅಲ್ಲ. ಓಕೆ, ನಾವು ಕೇಳೋದು ನಮ್ಮನ್ನು ನಮ್ಮ ನಿಜ ಸುಳ್ಳುಗಳಲ್ಲಿ ಸಹಜವಾಗಿ ನಾವು ಹೇಗಿದ್ದೀವೋ ಹಾಗೆ ಚಿತ್ರಿಸಿ ಅಂತ ನಾವಿಬ್ರು ಅದನ್ನೇ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ, ಎಲ್ಲದಕ್ಕೂ ಉತ್ತರ ಇದೆ. ಓಕೆ, 2ನೇದ್ದು, ಲೇಖಕರು ಚಿತ್ರಿಸಿದ ಮಹಿಳೆಯರ ಪಾತ್ರಗಳು. ಯಾರು ನಿಜವಾದ ಲೇಖಕರು ಅಂತಂದರೆ, ತಾನು ಹೆಣ್ಣು ಮತ್ತು ತಾನು ಗಂಡು ಅನ್ನೋದನ್ನು, ಅದು ಪ್ರತಿಗಳಿಗೆ ನಮ್ಮನ್ನು ಕಾಡ್ತಾ ಇರುತ್ತೆ. ಯಾರದನ್ನು ಮೀರ್ಕೊಳ್ತಾರೋ ಅವ್ರು ಮಾತ್ರ ನಿಜವಾದ ಲೇಖಕರಾಗ್ತಾರೆ ಅನ್ನೋದಾದರೆ, ಅವ್ರು ಚಿತ್ರಿಸಿದ ಪಾತ್ರಗಳು ಅಷ್ಟೇ ಅಪ್ಪಟವಾಗಿರ್ತವೆ. ಉದಾಹರಣೆಗೆ, ಲಂಕೇಶರು ಚಿತ್ರಿಸಿದಂತಹ ಶ್ಯಾಮಲೆ ಇದ್ದಾಳಲ್ಲ, ಕಲ್ಲು ಕರಗುವ ಸಮಯದ ಶ್ಯಾಮಲೆ, ಅಥವಾ ದೇವಿ, ಅಥವಾ ಸುಭದ್ರೆ, ಅಥವಾ ಮುಸ್ಸಂಜೆಯ ಕಥಾಪ್ರಸಂಗದ ಆಣೆಬಡ್ಡಿ ರಂಗವ್ವ ಇರ್ಬೋದು, ಸಾವಂತ್ರಿ ಇರ್ಬೋದು, ಅವರು ಒಂದು ಕಡೆಯಲ್ಲಿದ್ದಾರೆ. ಕಾರಂತರು ಚಿತ್ರಿಸಿದ ಮೈಮನಗಳ ಸುಳಿಯಲ್ಲಿನ ಮಂಜುಳೆ ನಮ್ಮೆದುರಿಗೆ ಇದ್ದಾಳೆ. ಇಂಥ ಅನೇಕ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಅಥವಾ ಕಾನೂರು ಸುಬ್ಬಮ್ಮ ಇದ್ದಾಳೆ ನಮ್ಮೆದುರಿಗೆ ಅಲ್ವಾ. ಕಾನೂರು ಸುಬ್ಬಮ್ಮನನ್ನು ಓದ್ತಾ ಇದ್ದರೆ ನಮಗೆ ಆ ಕಾದಂಬರಿಯ ಕೊನೆಯಲ್ಲಿ ಆ ಸುಬ್ಬಮ್ಮನ ದುರಂತ, ಅವಳ ದುರಂತ ಅಂತ ಎಲ್ಲೂ ಕಾದಂಬರಿ ಹೇಳಲ್ಲ. ಆ ಕಾದಂಬರಿ ಲೋಕದ ಕಡೆಗೆ ಬೆರಳು ಮಾಡ್ತಾ ಇದೆ ಅಲ್ವಾ. ನೀವು ಅವಳನ್ನು ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ, ಅವಳಿಗೊಂದು ಮರುಮದುವೆ ಅವಕಾಶವನ್ನು ಕೊಟ್ಟಿದ್ದಿದ್ರೆ, ಅವಳ ಲೈಂಗಿಕ ಹಕ್ಕನ್ನು ಒಪ್ಕೊಳ್ಳೋಂಥ ಮನುಷ್ಯತ್ವ ನಿಮಗಿದ್ದಿದ್ರೆ ಈ ದುರಂತ ಘಟಿಸ್ತಾ ಇರಲಿಲ್ಲ. ಅದರಿಂದ ಈ ದುರಂತ ಯಾರದು ಅನ್ನೋದರ ಕಡೆಗೆ ಅದು ನಮ್ಮ ಗಮನವನ್ನು ಸೆಳೆಯುತ್ತೆ. ಅದರಿಂದ ಕೆಲವರು ಕನ್ನಡದಲ್ಲಿ ಸ್ತ್ರೀವಾದಿ ಲೇಖಕರು ಇದ್ದಾರೆ. ಅವರಲ್ಲಿ ಅವರು ಕುವೆಂಪು ಇದ್ದಾರೆ, ಕಾರಂತರಿದ್ದಾರೆ, ಲಂಕೇಶ್ ಇದ್ದಾರೆ ಅಲ್ವಾ. ಈವನ್ ಶಾಂತಿನಾಥ್ ದೇಸಾಯಿ ಫಾರ್ ದಟ್ ಮ್ಯಾಟರ್. ಅವರ ಕ್ಷಿತಿಜ ಕಾದಂಬರಿಯ ಮಂದಾಕಿನಿ ಅಥವಾ ಅವರ ಮುಕ್ತಿ ಕಾದಂಬರಿಯ ಕಾಮಿನಿ ಇದ್ದಾಳಲ್ಲ, ಅವಳು ಕನ್ನಡದ ಮೊಟ್ಟ ಮೊದಲ ಹೊಸ ಹೆಣ್ಣು ನನ್ನ ಪ್ರಕಾರ ಅಲ್ವಾ. ಅಂದರೆ ಯಾರಿಗೆ ಹೆಣ್ಣನ್ನು ಒಳಗೊಳ್ಳಕ್ಕೆ ಸಾಧ್ಯ ಆಗಿರುತ್ತೋ, ಅಂದರೆ ಒಂದು ಜೀವಿಯಾಗಿ ಒಳಗೊಳ್ಳಕ್ಕೆ ಸಾಧ್ಯ ಆಗಿರುತ್ತೋ ಅಂಥವ್ರು ಚಿತ್ರಿಸುವ ಪಾತ್ರಗಳು ಹೆಣ್ಣು ಚಿತ್ರಿಸುವ ಹೆಣ್ಣಿನ ಪಾತ್ರಗಳಷ್ಟೇ ಅಧಿಕೃತವಾಗಿರ್ತವೆ, ಮುಖ್ಯವಾಗಿರ್ತವೆ, ಸರಿಯಾಗೂ ಇರ್ತವೆ ಅಲ್ವಾ. ನಾವು ಹುಡುಕ್ತಾ ಇರೋದೇ ಅಂಥವ್ರನ್ನಲ್ವಾ, ನಾವು ಹುಡುಕ್ತಾ ಇರೋದೇ ಅಂಥವ್ರನ್ನು. ಬೆಳಿಗ್ಗೆ ಹಂಪನ ವಿಜ್ಜಿಕಾಳ ಕವಿತೆಗಳನ್ನು ಹೇಳಿದ್ರಲ್ವಾ, ಎಷ್ಟು ಮುಕ್ತವಾದ ಲೈಂಗಿಕಾಭಿವ್ಯಕ್ತಿಯನ್ನು ಅವರು ಹಾಗೆ ಹೇಳೋಕ್ಕೆ ವಿಜ್ಜಿಕಾಗೆ, ಆ ಸಂಸ್ಕೃತದ ಕವಯತ್ರಿಗೆ ಆ ಕಾಲದಲ್ಲಿ ಸಾಧ್ಯ ಆಗಿತ್ತು. ಅಥವಾ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಂಥ ಮುದ್ದುಪಳನಿಗೆ ಅದು ಸಾಧ್ಯ ಆಯಿತು ರಾಧಿಕಾ ಸಾಂತ್ವನಮು ಕೃತಿಯಲ್ಲಿ ಅನ್ನೋದಾದರೆ, ಅಲ್ಲಲ್ಲಿ ಝಲಕಗಳಿದ್ದಾವೆ. ಇವತ್ತು ನಮ್ಮ ಪ್ರಯತ್ನ ಯಾವ ಕಡೆಗಿದೆ ಅಂದರೆ, ಆ ಎಲ್ಲ ಎಳೆಗಳನ್ನು ಕೂಡಿಸಿ ನಾವು ಒಂದು ದುಕೂಲ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ನನಗೆ ಅನಿಸುತ್ತೆ. ಬಟ್ ಆ್ಯಸ್ ಯು ಸೆಡ್,
ನೀವು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀರೋ ಎಲ್ಲಿಟ್ಟಿದ್ದೀರೋ, ಆದರೆ ಯಾವಾಗ ನೀವು ಜೀವಿಗಳಿಗೆ ಬದ್ಧರಾಗಿರ್ತೀರೋ ಆಗ ಚಿತ್ರಿಸುವ ಎಲ್ಲ ಪಾತ್ರಗಳ ಬಗ್ಗೆಗೂ ನಮಗೆ ಗೌರವ ಇದ್ದೇ ಇರುತ್ತೆ. ಗಜಾನನ್ ಶರ್ಮಾ ಅವರು ಕೆಂಪನಂಜಮಣ್ಣಿ ಅವರನ್ನು ಒಂದು ದೊಡ್ಡ ನಮ್ಮ ಕಾಲೇಜ್ನಲ್ಲಿ, ನಾನು ಮಹಾರಾಣೀಸ್ ಕಾಲೇಜಲ್ಲಿ ಕೆಲಸ ಮಾಡೋದು, ನಮ್ಮ ಎಲ್ಲ ಇದರಲ್ಲೂ ಅವ್ರದ್ದೊಂದು ಫೋಟೋ ಹಾಕ್ಕೊಂಡಿದ್ದೀವಿ ನಾವು. ಅದನ್ನು ನೋಡಿದ್ರೆ ಅದು ಎಷ್ಟು ಸಂತೋಷ ಆಗುತ್ತೆ ನಮಗೆ. ಬರೀ ಸಂತೋಷ ಆಗುತ್ತೆ ಅಂದರೆ ಅಲ್ಲ, ಅದು ನಮಗೆ ನಮ್ಮ ಬಗೆಗೊಂದು ಆತ್ಮವಿಶ್ವಾಸವನ್ನು ಕಟ್ಕೊಡುತ್ತಲ್ವ. ಗಜಾನನ್ ಶರ್ಮಾ ಅವರ ಕಾದಂಬರಿಯ ಮಹತ್ವ ಎಲ್ಲಿದೆ ಅಂದರೆ, ಅದು ಹೆಣ್ಮಕ್ಳಲ್ಲಿ ಅವ್ರ ಬಗೆಗೆ ಆತ್ಮವಿಶ್ವಾಸವನ್ನು ಮೂಡಿಸ್ತಾನೆ. ಯಾವುದನ್ನು ಹಿಂದಿನ ಗೋಷ್ಠಿಯಲ್ಲಿ ಅವರು ಗಂಡಸರು ಬದಲಾಗಬೇಕು ಅಂತ ಹೇಳಿದ್ರಲ್ಲ, ಬದಲಾಗಬೇಕಾದ ಗಂಡಸರ ಮನಸ್ಥಿತಿಗೆ ಇದೊಂದು ಉದಾಹರಣೆಯಾಗಿ ನನಗೆ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿಗೆ ನಮ್ಮ ಸಮಯ ಮುಗಿತಮ್ಮ, ಇನ್ನು 5 ನಿಮಿಷ ಇದೆ. ಓಕೆ, ಈಗ ನಾನು ಮೂವರಿಗೂ ಕ್ವಿಕ್ಕಾದ ಒಂದೇ ಪ್ರಶ್ನೆ ಕೇಳ್ತೀನಿ, ನೀವು ಒಂದೊಂದೇ ನಿಮಿಷದಲ್ಲಿ ಉತ್ತರ ಕೊಡ್ಬೋದು. ಸಮಕಾಲೀನ ಸಂದರ್ಭದಲ್ಲಿ ಯಾರ್ಯಾರನ್ನು ನೀವು ಕನ್ನಡದ ಮಹತ್ವದ ಕಾದಂಬರಿಕಾರರು ಅಂತ ಗುರುತಿಸ್ತೀರಾ? ಇಲ್ಲ, ಸತ್ಯ ಹೇಳಬೇಕು ಅಂತಂದರೆ ನನ್ನ ಓದು ಕಡಿಮೆ, ಮತ್ತು ನಾನು ಅಕಾಡೆಮಿಕ್ ವ್ಯಕ್ತಿ ಅಲ್ಲ. ಹಾಗಾಗಿ ನಾನು ಯಾವುದೋ ಕೆಲವು ಹೆಸರುಗಳನ್ನು ಹೇಳಿ ಇಲ್ಲ, ನಾನು ಹಾಂ, ಹಾಗಾಗಿ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಆದರೆ ನಮಗೆ ಕೆಲವು ಕಾದಂಬರಿಕಾರರು ತುಂಬ ಇಷ್ಟ. ಉದಾಹರಣೆಗೆ ಚಿತ್ತಾಲ್ರಂಥವರು ಇವ್ರನ್ನ ತಗೊಂಡಾಗ ಸಮಕಾಲೀನ ಅನ್ನೋದ್ರ ಬಗ್ಗೆ ಮಾತ್ರ ನಂದೊಂದು ಇದಿದೆ. ಯಾಕೆಂದರೆ ನಾವು ಈ ಆಧುನಿಕ ಮತ್ತು ಸಮಕಾಲೀನ ಅಂತೀವಲ್ಲ, ಸಮಕಾಲೀನ ಅಂದರೆ ಇದು ಸಮಯುಗ ಅಂತ ತೊಗೊಂಬಿಟ್ರೆ ನಾವು ಕಲಿಯುಗ ಪೂರ್ತಿ ತಗೋಬೇಕಾಗತ್ತೆ. ಈಗ ನೋಡಿ ಸರ್, ಆ ವಿಚಾರದಲ್ಲಿ ಒಂದು ಸ್ವಲ್ಪ ವಾದ ಮಾಡ್ಬೋದು. ಬಟ್ ಮೇಡಮ್ ಹೇಳಿದಾಗೆ ನನಗೆ ಇಷ್ಟ ಆಗುವ ಕಾದಂಬರಿಗಳು, ಅವರೇ ಹೇಳಿದಾಗೆ ಕುವೆಂಪು ಅವರು ಇರ್ಬೋದು, ಅಂತಹ ಕಾದಂಬರಿಗಳು ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ನನಗೆ ಈ ತೂಕ ಹಾಕಿ ಹೇಳುವಂಥ ಸಾಮರ್ಥ್ಯ ಇಲ್ಲ ಮೇಡಮ್. ಇತ್ತೀಚೆಗೆ ನಾನು ಮಹಿಳೆಯರನ್ನೇ ಕುರಿತು ಮಾತಾಡ್ತೀನಿ. ನಂದು ಸ್ವಲ್ಪ ಕಾದಂಬರಿ ರೀಡಿಂಗ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಇದೆ. ಹಾಗೆ ನೋಡೋದಾದರೆ ಮಹಿಳೆಯರು ಇತ್ತೀಚೆಗೆ ತುಂಬ ಚೆನ್ನಾಗಿರೋ ಕಾದಂಬರಿಗಳನ್ನು ಬರಿತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಲತಾ ಗುತ್ತಿಯವರದ್ದು ಒಂದು ಕಪ್ಪು ನೀರು, ಕಾಲಾಪಾನಿ ಕರಿ ನೀರು ಅನ್ನೋಂಥ ಒಂದು ಕಾದಂಬರಿ. ಅಂಡಮಾನ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅಲ್ಲಿ ಬಂದಿಗಳಾಗಿ ಇರಿಸ್ತಾ ಇದ್ರು ಕಾರಾಗೃಹವಾಸದಲ್ಲಿ ಅಂತ ಕೇಳಿದ್ವಿ. ಅವ್ರದ್ದೊಂದು. ಆಮೇಲೆ ಇನ್ನೊಂದು ಅವ್ರದ್ದು ಚದುರಂಗ ಅಂತ ಒಂದು ಕಾದಂಬರಿ. ಎಮರ್ಜೆನ್ಸಿ ಕಾಲದಲ್ಲಿ ಭಾರತ ಹೇಗಿತ್ತು ಅನ್ನೋ ಚಿತ್ರಣವನ್ನು ಅವರು ಬೆಳಗಾವಿ ಜಿಲ್ಲೆಯ ಒಂದು ಸಂದರ್ಭದಲ್ಲಿ ಕಟ್ಟಿಕೊಡ್ತಾರೆ. ಅಂದರೆ ಕಾಲಘಟ್ಟಗಳು ಬದಲಾಗಿದೆ, ಎಂದೋ ಘಟನೆಗಳು ನಡೆದಿದೆ ನಿಜ, ಆದರೆ ಅದನ್ನು ಇವತ್ತು ಕಟ್ಟಿಕೊಡೋದಿದೆಯಲ್ಲ, ವಾಸ್ತವದ ನೆಲೆಯಲ್ಲಿ ನಿಂತು ಮಾತಾಡೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂಥೇಳಿ ಅನಿಸುತ್ತೆ. ಅದಲ್ಲದೇ ಸಂಧ್ಯಾರಾಣಿ ಅವ್ರದ್ದು ಒಂದು ಕಾದಂಬರಿ, ಅಂದರೆ ಅದು ಇನ್ನೂ ಸಾಕಷ್ಟು ಫುಲ್ ಫಾರ್ಮ್ ಅದು ಪಡ್ಕೊಳ್ಬೇಕಾಗಿತ್ತು. ಆದರೆ ಅವರು ತೊಗೊಂಡಿರುವಂತಹ ಒಂದು ವಸ್ತು ಏನಿದೆ ಅಂದರೆ, ಇವತ್ತಿನ ಸಮಸ್ಯೆಗಳೇನಿದೆ, ಲಿವಿಂಗ್ ಟುಗೆದರ್ ಅನ್ನುವಂಥದ್ದೇನು, ಅಥವಾ ತಾಯ್ತನದ ಸಮಸ್ಯೆಗಳು ಬೇರೆ 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 ಬದಲಾಗ್ತಾ ಇರುವ ರೂಪಗಳೇನು, ಇದೆಲ್ಲವನ್ನು ಒಂದು ಕುಟುಂಬದಲ್ಲಿರುವಂತಹ 3 ಹೆಣ್ಣು ಮಕ್ಕಳ ಮುಂದೆ ಬದಲಾಗ್ತಾ ಇರುವಂಥ ಇಡೀ ಒಂದು ಸಮಾಜವನ್ನು ಅವರು ಕಟ್ಟಿಕೊಡ್ತಾರೆ. ಇದು ಆಧುನಿಕತೆಯ ಒಂದು ಸಂಕೀರ್ಣತೆಯನ್ನು ಚಿತ್ರಿಸುವಂಥ ಸಂದರ್ಭದಲ್ಲಿ ಪೂರ್ಣವಾಗಿ ತರಲಾಗದೇ ಇದ್ದರೂ ಕೂಡ ಅದು ಒಂದು ಪ್ರಯತ್ನವನ್ನು ಮಾಡಿದಂತಹ ಒಂದು ಕೃತಿ ಅನಿಸುತ್ತೆ. ಆಮೇಲೆ ಜಾನ ತೇಜಶ್ರೀ ಅವ್ರದ್ದು ಒಂದು ಕೃತಿ ಜೀವರತಿ ಅಂತೇಳಿ ಮುಂದೆ ಇದಾಗತ್ತೆ. ಅದು ಒಂದು ಬೃಹತ್ ಕಾದಂಬರಿ ಅಂತ ಕೇಳಿದ್ದೀನಿ, ಓದಿಲ್ಲ. ಅದು ಅದರ ಬಗ್ಗೆ ಬಂದಿರುವ ವಿಮರ್ಶೆಗಳನ್ನು ನಾನು ಕೇಳಿದ್ದೀನಿ. ಅದು ಕೂಡ ಈ ತಲೆಮಾರುಗಳ ಒಂದು ಸಂಬಂಧಗಳು, ಅದರಲ್ಲಿ ಹೆಣ್ಣಿನ ಒಂದು ಚಾಲೆಂಜಸ್ ಏನಿದೆ ಅದೆಲ್ಲವನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ ಅಂತೇಳಿ. ಓದದೇ ಇರೋ ಕಾದಂಬರಿ ಬಗ್ಗೆ ಅಷ್ಟು ಮಾತಾಡೋದು ಸರಿಯಲ್ಲ, ಆದರೆ ಸಾಕಷ್ಟು ಗಮನ ಸೆಳೆದಿದೆ ಅನ್ನೋದನ್ನು ಕೂಡ ನಾನು ಕೇಳಿದ್ದೀನಿ ಅಂಥೇಳಿ. ಆಮೇಲೆ ಸುನಂದಮ್ಮ ಅಂತ ಲೇಖಕಿಯರ ಸಂಘದ ಅಧ್ಯಕ್ಷೆ, ಅವ್ರದ್ದೊಂದು ದ್ವಿತ್ವ ಅಂಥೇಳಿ ಲಿಂಗ ಸಮಾನತೆಯನ್ನು ಭರತಕಲ್ಪ 2 ಕಾದಂಬರಿಗಳನ್ನು ಅವ್ರು ಬಂದಿದ್ದಾರೆ. ಭರತಕಲ್ಪ ನಾವು ಇದುವರೆಗೆ ರಾಮಾಯಣ ಭಾರತಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮತ್ತೆ ಮತ್ತೆ ಮರುರೂಪಿಸಿರೋದನ್ನು ನಾವು ನೋಡಿದ್ದೀವಿ. ಭರತನ ಮೂಲಕ ಮತ್ತು ಭರತನ ಹೆಂಡತಿಯ ಮೂಲಕ ಇಡೀ ಒಂದು ಭಾರತವನ್ನು ಕಟ್ಟಿಕೊಡುವಂತಹ ಒಂದು ಕಲ್ಪನೆಗಳು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು, ಕಥೆಯನ್ನು ಹೇಳೋದಷ್ಟೇ ಕಾದಂಬರಿಯಲ್ಲಿ ಮುಖ್ಯ ಆಗಿರೋದಿಲ್ಲ. ಕತೆ ಹೇಳೋದ್ರ ಜೊತೆಲೇನೇ ಕಾಲದ ಸಂಕಟಗಳೇನಿರುತ್ತೆ, ಅಥವಾ ಬಿಡುಗಡೆಗಾಗಿ ಹಪಹಪಿಸ್ತಾ ಇರುವಂತಹ ಮಹಿಳೆಯ ಸಮಸ್ಯೆಗಳೇನಿದೆ, ಒಂದು ಕವಿತೆ ಆಗಲಿ, ಒಂದು ನಾಟಕ ಆಗಲಿ, ಕಾದಂಬರಿ ಆಗಲಿ ಮಾಡೋದು ಇದೇ ಕೆಲಸಗಳನ್ನು, ಹೊಸ ಸಾಧ್ಯತೆಗಳನ್ನು ಅದು ಹುಡುಕ್ತಾ ಇರುತ್ತೆ. ಕವಿತೆಗಳು ಸಣ್ಣ ಫಾರಮ್ ಆದರೂ ಮುರಿದು ಕಟ್ಟುವ ಕ್ರಿಯೆಗಳಲ್ಲಿ